ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಿನ್ಪು ವ್ಲಾಗ್ಸ್. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ತಾಯಿ ನಿಮಗೆ ಆರೋಗ್ಯ, ಆಯಸ್ಸು, ಅಷ್ಟೈಶ್ವರ್ಯಗಳನ್ನೆಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡ್ತಾ ಇರೋದಕ್ಕೆ. ಆ್ಯಂಡ್ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಯಾವ ರೀತಿ ವರಮಹಾಲಕ್ಷ್ಮಿ ವ್ರತನ ಮಾಡ್ತೀನಿ ಅಂತ ಹೇಳಿ ಡೀಟೇಲಾಗಿ ತೋರಿಸಿದ್ದೀನಿ. ಕಳಶ ಪ್ರತಿಷ್ಠಾಪನೆ ಇರ್ಬೋದು, ವಿನಾಯಕ ಪೂಜೆ ಇರ್ಬೋದು, ಹಾಗೆ ಯಾವ ರೀತಿ ಮಂತ್ರ ಪಠನೆ ಮಾಡಬೇಕು, ಎಲ್ಲ ರೀತಿ, ಹಾಗೆ ಮಡ್ಲಕ್ಕಿ ತುಂಬೋದು. ಸೊ ಎಲ್ಲ ಡೀಟೇಲ್ಸ್ನೂ ನೀಟಾಗಿ ನಾನು ಹಾಕಿದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಸೊ ನಿಮಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾವ ರೀತಿ ನಾನು ವ್ರತನ ಮಾಡಿ ತಾಯಿನ ಹೊಲಿಸ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವ್ಲಾಗಲ್ಲಿ ನಾನು ಹೇಳಿದ್ದೀನಿ. ಯಾವುದೇ ಪೂಜೆ ಆಗಿರ್ಬೋದು, ವ್ರತ ಆಗಿರ್ಬೋದು, ಶುರು ಮಾಡೋದಕ್ಕಿಂತ ಮುಂಚೆ ಆ ಜಾಗವನ್ನು ಶುಚಿಗೊಳಿಸೋದು ತುಂಬಾ ಮುಖ್ಯ. ಅದರಲ್ಲೂ ಮಹಾಲಕ್ಷ್ಮಿ ತಾಯಿಗೆ ಎಲ್ಲಿ ಶುಚಿ ಇರುತ್ತೋ ಅಲ್ಲಿನೇ ಆ ತಾಯಿ ಹೊಲಿಯೋದು ಅನ್ನೋದು ಒಂದು ರೀತಿಯಾದಂಥ ಒಂದು ಪದ್ಧತಿ. ಸೊ ಅದಕ್ಕೋಸ್ಕರನೇ ನಾನು ಒಂದು ಟಬ್ಬಲ್ಲಿ ನೀರು ತೊಗೊಂಡು ಅದಕ್ಕೆ ಕಲ್ಲುಪ್ಪನ್ನ ಹಾಕಿ, ಅರಿಶಿಣನ ಹಾಕಿ, ನಾವು ಎಲ್ಲಿ ದೇವ್ರನ್ನ ಕೂರಿಸ್ತೀವಲ್ಲ, ಸೊ ಆ ಜಾಗನ ನಾವು ಪರಿಶುದ್ಧ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಹೊಸ ಮಾಪು ಅಥವಾ ಹೊಸ ಪೊರ್ಕೆನ ಯೂಸ್ ಮಾಡಿ, ಮೊದಲನೇ ಅಂದರೆ ದೇವಿನ ಕೂರಿಸ್ತಾ ಇದ್ದೀವಿ ಅಂದರೆ ಹೊಸ್ದಾಗಿ ತಂದು ಯೂಸ್ ಮಾಡಿ. ವರ್ಷಕ್ಕೊಂದ್ಸಲ ಅಲ್ವಾ, ಏನಾಗಲ್ಲ. ಏನಕ್ಕೆ ಅಂದರೆ ತುಂಬ ಶುದ್ಧಿಯಿಂದ ಮಾಡೋದ್ರಿಂದ ಈ ಒಂದು ವ್ರತ ಅನ್ನೋದು ಕಂಪ್ಲೀಟ್ ಫಲ ಕೊಡುತ್ತೆ. ಆ್ಯಂಡ್ ನಾವು ಒರೆಸ್ಬೇಕಾದ್ರೂ ಅಷ್ಟೇ, ಎಲ್ಲದಕ್ಕೂ ಮುಂಚೆನೇ ನಾವು ಶುದ್ಧವಾಗಿ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ನಾವು ರೆಡಿಯಾಗಿರಬೇಕು. ದೇವಿಯನ್ನು ಅಥವಾ ಯಾವುದೇ ದೇವರನ್ನ ನಾವು ಆರಾಧನೆ ಮಾಡೋದಕ್ಕಿಂತ ಮುಂಚೆ ನಾವು ಚೆನ್ನಾಗಿ ರೆಡಿಯಾಗಿರಬೇಕು ಅಂತ ಸಾಕಷ್ಟು ಹಿರಿಯರು ಹೇಳ್ತಾರೆ. ಸೊ ಅದಕ್ಕೋಸ್ಕರ ಒಂದು ಟಿಪ್ ಅಂತ ಅಂದ್ಕೊಳ್ಳಿ ಇದನ್ನು. ಯಾವುದೇ ರೀತಿಯಾದಂಥ ಪೂಜೆ ಆಗಿರ್ಬೋದು, ನಾವೇ ರೆಡಿ ಆಗ್ದಂಗೆ ದೇವ್ರ ಮುಂದೆ ನಾವು ನಿಂತು ಪೂಜೆ ಮಾಡೋದು ಅಷ್ಟು ಶುಭ ಅಲ್ಲ ಅನ್ನೋದು. ಸೊ ಅದಕ್ಕೋಸ್ಕರನೇ ಇದೊಂದು ಟಿಪ್ನ ಫಾಲೋ ಮಾಡಿ. ನಾನು ನೀಟಾಗಿ ಎಲ್ಲ ಜಾಗನ ಒರೆಸ್ಕೊಂಡು ನೆಕ್ಸ್ಟಿಗೆ ನಾನು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಡಿಮಾರ್ಟಿಂದ ತಂದಿದ್ದೆ. ಈ ಒಂದು ಸ್ಕ್ರೀನ್ನ ನೀವು ನೋಡಿರ್ಬೋದು. ನನ್ನ ಹಳೆ ವರಮಹಾಲಕ್ಷ್ಮಿ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ವ್ಲಾಗಲ್ಲೂ ನಾನು ಇದೇ ಸ್ಕ್ರೀನ್ನ ಯೂಸ್ ಮಾಡಿದ್ದೀನಿ. ಬಟ್ ಇವತ್ತು ಏನಾಗಿತ್ತು ಅಂದರೆ, ನಾನೊಂದು ಹೊಸ ಸ್ಕ್ರೀನ್ನ ನಾನು ಬ್ಯಾಕ್ಗ್ರೌಂಡಿಗೆ ಆರ್ಡರ್ ಮಾಡಿದ್ದೆ ಮೀಶೋದಲ್ಲಿ. ಬಟ್ ಅದು ಇನ್ ಟೈಮ್ ನನಗೆ ಡೆಲಿವರಿ ಆಗಿಲ್ಲ. ನಾನು ಸ್ಕ್ರೀನೆಲ್ಲ ರೆಡಿ ಮಾಡಿದ್ಮೇಲೆ 9 ಗಂಟೆಗೆ ನಂಗೆ ಡೆಲಿವರಿ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ನಾನೆಲ್ಲ ರೆಡಿ ಮಾಡಿದ್ದೆ ಅಂತೇಳಿ ಅದನ್ನು ಯೂಸ್ ಮಾಡಿಲ್ಲ. ನೆಕ್ಸ್ಟು ಗಣೇಶ ಹಬ್ಬಕ್ಕೆ ಅದನ್ನು ಯೂಸ್ ಮಾಡ್ಕೊಂಡ್ರಾಯ್ತು ಅಂತ ಸುಮ್ಮನಾದೆ. ಸೊ ನೋಡಿ, ಈ ಥರ ಒಂದು ಪ್ಲೇನ್ ವೈಟ್ ಕಲರ್ದು ಸ್ಕ್ರೀನ್ನ ಹಾಕಿ ಅದಕ್ಕೆ 2 ತೋರಣ ಇತ್ತು. ಆ 2 ತೋರಣನ ಹಾಕಿದ್ದೀನಿ. ನಾನು ಲಾಸ್ಟ್ ಟೈಮ್ ವ್ಲಾಗಲ್ಲಿ ಅದನ್ನೆಲ್ಲ ತೋರಿಸಿದ್ದೀನಿ. ಬೇಕಿದ್ದರೆ ನೀವು ತೋರಣ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಾನು ಲಿಂಕ್ನ ಕೊಡ್ತೀನಿ. ಇದನ್ನು ನಾನು ಮೀಶೋದಲ್ಲಿನೇ ತರಿಸಿದ್ದು. ಆ್ಯಂಡ್ ಸೆಕೆಂಡ್ ಕೆಳಗಡೆ ತೋರಣ ಹಾಕಿದ್ದೀನಲ್ಲ ಗಣೇಶದು, ಅದನ್ನು ನಾನು ಮಲ್ಲೇಶ್ವರಮಲ್ಲಿ ಬೈ ಮಾಡಿದ್ದು. ನೀವು ಮಲ್ಲೇಶ್ವರಂ ಶಾಪಿಂಗ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟಿಗೆ ಈ ರೀತಿ ತಾವರೆ ಹೂವುಗಳದ್ದು ಒಂದು ಬ್ಯಾಕ್ ಡ್ರಾಪು ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಸಹ ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಬ್ಯಾಕ್ ಡ್ರಾಪ್ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಕೊಡ್ತೀನಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಆಗಿರ್ಬೋದು. ಸೊ ಈ ರೀತಿ ನೆಕ್ಸ್ಟ್ ಪಕ್ಕದಲ್ಲೇ ದೇವ್ರ ಮನೆಗೆ ಈ ರೀತಿಯಾದಂಥ ಅಲಂಕಾರನ ಮಾಡಿದ್ದೀನಿ. ನಂತರ ನಾನು ಲಕ್ಷ್ಮೀನ ಕೂರಿಸೋದಕ್ಕೆ ಈ ರೀತಿ ಟಿ ವಿದು ಸ್ಟ್ಯಾಂಡ್ ಬರುತ್ತಲ್ಲ, ನಾವು ಪ್ರತಿ ವರ್ಷ ಇದ್ರ ಮೇಲೇ ಕೂರಿಸೋದು. ಏನಕ್ಕೆ ಅಂದರೆ ಇದು ಸ್ಟೆಪ್ ಬೈ ಸ್ಟೆಪ್ ಇದೆ. ಸೊ ಈ ಕಡೆ ಏನು ದೀಪಾವಳಿ ಕಂಬ ಆಗಿರ್ಬೋದು, ಹಾಗೆ ಬಾಳೆ ಕಂಬ ಎಲ್ಲದನ್ನೂ ಅಲ್ಲಿ ನೀಟಾಗಿ ಇಡ್ಬೋದು. ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾದಂತಹ ಒಂದು ಟಿ ವಿ ಸ್ಟ್ಯಾಂಡ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಆ ಸ್ಟ್ಯಾಂಡ್ ಮೇಲೆ ಹಾಕ್ಕೊಳ್ಳೋದಕ್ಕೆ ಈ ಒಂದು ಬಟ್ಟೆನ ನಾನು ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಅಥವಾ ಗಣೇಶ ಹಬ್ಬ ಅದಕ್ಕೆ ಮಾತ್ರ ಯೂಸ್ ಮಾಡೋದಕ್ಕೆ ಈ ಒಂದು ಶಾಲ್ನ ನಾನು ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಕೆಳಗೆ ಹಾಸಿ ಅದ್ರ ಮೇಲೇ ಕಲಶ ಪ್ರತಿಷ್ಠಾಪನೆಯನ್ನು ಮಾಡೋದು. ಸೊ ಇದನ್ನು ಪ್ರತಿ ಬಾರಿನೂ ಅಷ್ಟೇ ನೀಟಾಗಿ ವಾಶ್ ಮಾಡಿ ಸಪ್ರೇಟಾಗಿ ತೆಗೆದು ಎತ್ತಿಟ್ಬಿಟ್ಟಿರ್ತೀನಿ. ಸೊ ನಂತರ ಈ ಶಾಲೆಲ್ಲ ಹಾಸಿದ್ಮೇಲೆ ನಾವು ಕಳಶ ಎಲ್ಲಿ ಕೂರಿಸ್ತೀವಲ್ಲ ಆ ಒಂದು ಜಾಗದಲ್ಲಿ, ಮಧ್ಯ ಜಾಗದಲ್ಲಿ ನಾವು ಅಷ್ಟದಳದ ರಂಗೋಲಿಯನ್ನು ಬಿಡ್ಕೋಬೇಕಾಗುತ್ತೆ. ಅಷ್ಟದಳದ ರಂಗೋಲಿ ಆಗಿರ್ಬೋದು ಅಥವಾ ಕುಬೇರ ರಂಗೋಲಿ ಅಂತ ಬರುತ್ತೆ, ಅದನ್ನು ಸಹ ಬಿಡ್ಕೋಬೋದು. ಅದು ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಕಳಶ ಪ್ರತಿಷ್ಠಾಪನೆಯ ಜಾಗದಲ್ಲಿ ಬಿಟ್ಕೊಂಡ್ರೆ ತುಂಬಾ ಶ್ರೇಷ್ಠ. ಸೊ ಈ ಸಲ ನಾನು ಅಷ್ಟದಳದ ರಂಗೋಲಿಯನ್ನು ಬಿಟ್ಕೊತಾ ಇದ್ದೀನಿ. ಈ ರೀತಿ ಸಿಂಪಲ್ ಆಗೇ ಬಿಟ್ಕೊಳ್ಳೋದು. ನಿಮಗೂ ಎಲ್ರಿಗೂ ಗೊತ್ತಿರುತ್ತೆ ಅಲ್ಲ ಅಷ್ಟದಳದ ರಂಗೋಲಿ.
ಸೊ ಅದನ್ನು ಬಿಟ್ಕೊತಾ ಇದ್ದೀನಿ. ಈ ರೀತಿ ಒಂದು 8 ಲೈನ್ಸ್‌ಗಳನ್ನ ಹಾಕಿ ಅದನ್ನು ಕ್ರಾಸಾಗಿ ಕನೆಕ್ಟ್ ಮಾಡೋದಷ್ಟೇನೆ. ಆ್ಯಂಡ್ ಯಾವುದೇ ಒಂದು ಪೂಜೆ ಆಗಿರ್ಬೋದು, ಹೋಮ ಆಗಿರ್ಬೋದು, ಈ ಒಂದು ರಂಗೋಲಿ ಏನಂದರೆ ಮಂಡಲ ಥರ ವರ್ಕ್ ಮಾಡುತ್ತೆ. ಅಂದರೆ ಮಂಡಳ ಅಂದರೆ ಏನು ಹೇಳಿ, ಅಲ್ಲಿ ಕಂಪ್ಲೀಟ್ ಆ ಎನರ್ಜಿನ ಅದು ಅಲ್ಲಿ ಗ್ರಹಿಸಿ ಇಟ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರನೇ ಯಾವುದೇ ಹೋಮ ಹವನಗಳಲ್ಲಿ ಈ ರೀತಿಯಾದಂತಹ ರಂಗೋಲಿಗಳನ್ನು ಬಿಡಿಸೋದು. ಸೊ ಫಸ್ಟಿಗೆ ನಾನು ಆಗಲೇ ಹೇಳ್ದಂಗೆ ಅಷ್ಟದಳದ ರಂಗೋಲಿಯನ್ನು ಬಿಡಿಸ್ಕೊಂಡು, ನಂತರ ನಾನು ಪ್ರತಿ ಹಬ್ಬಕ್ಕೂನು ಹೊಸದಾಗಿಯೇ ಅರಿಶಿನ ಕುಂಕುಮನ ಫಿಲ್ ಮಾಡ್ತೀನಿ. ಈ ಹಳೆ ಕುಂಕುಮ ಅರಿಶಿನ ಏನಾದರೂ ಇದ್ದರೆ ಅದನ್ನು ಚೆನ್ನಾಗಿ ಕಲಸಿ ಮನೆಯಲ್ಲಿ ಇದ್ದಂತಹ ಒಂದು ದರಿದ್ರ ಲಕ್ಷ್ಮಿಯನ್ನು ಆಚೆ ಹಾಕೋ ಥರ ಅದಕ್ಕೆ ಪೂಜೆ ಮಾಡಿ ಆಚೆ ಇಟ್ಟು, ಮನೆಗೆ ಹೊಸ ಅರಿಶಿನ ಕುಂಕುಮನ ತಂದು ಇದನ್ನು ನಾವು ನಮ್ಮ ಕುಂಕುಮದ ಭರಣಿಯಲ್ಲಿ ತುಂಬೋದ್ರಿಂದ ಮಹಾಲಕ್ಷ್ಮಿಯ ಆಗಮನ ಆಯಿತು ಅಂತ. ಸೊ ಅದಕ್ಕೋಸ್ಕರನೇ ಪ್ರತಿ ವರ್ಷವೂ ಅಷ್ಟೇ ನಾನು ಹೊಸ ಕುಂಕುಮ ಹಾಗೆ ಅರಿಶಿನನ ಯೂಸ್ ಮಾಡ್ತೀನಿ. ಸೊ ನಾನು ದೇವ್ರ ಮುಂದೆ ಒಂದು ಅರಿಶಿನ ಕುಂಕುಮ ಇಡ್ತೀನಿ ಆ್ಯಂಡ್ ದೇವ್ರ ಮನೇಲಿ ಅರಿಶಿನ ಕುಂಕುಮ ಇಡ್ತೀನಿ. ಸೊ ಅದಕ್ಕೋಸ್ಕರ ಅದನ್ನೆಲ್ಲನೂ ನೀಟಾಗಿ ಫಿಲ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಮಿಸ್ ಮಾಡಿದರೆ ಈ ಒಂದು ಪದ್ಧತಿ ಏನಿದೆ ಅದನ್ನು ನೆಕ್ಸ್ಟ್ ವರಮಹಾಲಕ್ಷ್ಮಿಯಿಂದ ನೀವು ಟ್ರೈ ಮಾಡಿ ನೋಡಿ. ಅದ್ರ ಫಲ ನಿಮಗೇನೆ ಗೊತ್ತಾಗುತ್ತೆ. ಯಾವತ್ತೂ ಅಷ್ಟೇನೆ ಹಳೆ ಅರಿಶಿನ ಕುಂಕುಮನ ನೀಟಾಗಿ ಕಲಸಿ ಅದನ್ನು ದೇವರು ಅಂತಲೇ ಪೂಜೆ ಮಾಡಿ ಅದನ್ನು ಮನೆಯಿಂದ ಆಚೆ ಕಳಿಸಿ ನೆಕ್ಸ್ಟು ಹೊಸ ಲಕ್ಷ್ಮಿಯನ್ನು ಬರಮಾಡ್ಕೊಳ್ಳೋ ಥರದ್ದು. ನಂತರ ನಾವೇನಿಲ್ಲಿ ಅಷ್ಟದಳದ ರಂಗೋಲಿಯನ್ನು ಬಿಟ್ಟಿದ್ವಲ್ಲ, ಸೊ ಅದಕ್ಕೆ ನಾನು ಒಂಚೂರು ಅರಿಶಿನ ಹಾಗೆ ಒಂಚೂರು ಕುಂಕುಮನ ಹಾಕ್ಕೊಂಡು, ನಂತರ ಅರಿಶಿನ ಸಾವಂತಿಗೆ ದಳಗಳನ್ನು ಮತ್ತು ಕೆಂಪು ರೋಸಿನ ದಳಗಳನ್ನು ಅದ್ರ ಮಧ್ಯೆ ಹಾಕೊತಾ ಇದ್ದೀನಿ. ನೀವು ಬೇಕಿದ್ರೆ ಯಾವ ಹೂವು ಬೇಕಿದ್ರೂ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನಂತರ ನಾನು ಫಸ್ಟಿಗೆ ಅಕ್ಕಿ ತುಂಬೋ ಒಂದು ಗುಂಡಿ, ಈ ಒಂದು ಕಳಶನ ತೊಗೊತಾ ಇದ್ದೀನಿ. ಇದು ಹಿತ್ತಾಳೆದು. ಸುಮಾರು ವರ್ಷದಿಂದ ನಾವು ಇದೇ ಒಂದು ಗುಂಡಿಯಲ್ಲೇ ಕೂರಿಸ್ತಾ ಇರೋದು. ಇದು ಬಾಯಿ ಅಗಲ ಇದೆ. ಸೊ ನಾವು ಸೀರೆ ಉಡ್ಸೋಕ್ಕಾಗಿರ್ಬೋದು, ಸೀರೆ ನೆರಿಗೆ ಎಲ್ಲನೂ ಅದರೊಳಗೆ ಹಾಕಿ ನೀಟಾಗಿ ಸೆಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಅಷ್ಟೇ ಕೆಳಗಡೆ ಇರೋವಂಥ ಕಲಶನ ಸ್ವಲ್ಪ ಬಾಯಿ ಅಗಲ ಇರೋದು ತೊಗೊಂಡ್ರೆ ಈಸಿಯಾಗಿ ಸೀರೆ ಡ್ರೇಪಿಂಗ್ ಮಾಡ್ಬೋದು ಅಂತ ಹೇಳಿ. ಸೊ ಇದು ಹಿತ್ತಾಳೆದ ತೊಗೊಂಡಿದ್ದೀನಿ ಆ್ಯಂಡ್ ಇದರಲ್ಲಿ ನಾನು ಅಕ್ಕಿನ ತುಂಬ್ತಾ ಇದ್ದೀನಿ. ನಿಮ್ಮ ಕೈ ಹಿಡಿಯಾಗುವಷ್ಟು ಯಾವ ಥರ 21, 51 ಈ ರೀತಿ ತುಂಬೋದು. ನಾನು ಈ ಒಂದು ಬೌಲಲ್ಲೇ ತುಂಬ್ತಾ ಇದ್ದೀನಿ. ಅಂದರೆ ತುಂಬ ದೊಡ್ಡ ಬಿಂದಿಗೆ ಕೆಳಗಡೆ ಇರೋದು. ಸೊ ಅದಕ್ಕೋಸ್ಕರ ನಾನು ತುಂಬ ಹೊತ್ತು ತುಂಬಕ್ಕಾಗಲ್ಲ ಹಿಡಿಯಲಿ ಅಂತ ಹೇಳಿ ಇದರಲ್ಲಿ ನಾನು 21 ಸಲ ಅಕ್ಕಿನ ತುಂಬ್ತಾ ಇದ್ದೀನಿ. ಇವಾಗ ಮೇನ್ ಸ್ಟೆಪ್ ಏನಂದರೆ ಕೆಲವೊಂದಷ್ಟು ಪದಾರ್ಥಗಳನ್ನು ನಾನು ಈ ಕಳಶದಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಇದಿಷ್ಟೂ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಪದಾರ್ಥಗಳು. ಸೊ ಇದನ್ನು ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ಅದರಲ್ಲಿ 6 ಕಮಲದ ಬೀಜ, 6 ಗೋಮತಿ ಚಕ್ರ, 6 ಗುಲ್ಗಂಜಿ, ಹಾಗೆ 1 ಅರಿಶಿಣದ ಕೊಂಬು, 6 ಲವಂಗ, ಹಾಗೆ 6 ಏಲಕ್ಕಿನ ತೊಗೊಂಡಿದ್ದೀನಿ. ಏಲಕ್ಕಿ ಆಗಿರ್ಬೋದು, ಲವಂಗ ಆಗಿರ್ಬೋದು ತುಂಬಾ ಚೆನ್ನಾಗಿ ಗುಂಡುಕಿರಬೇಕು. ಎಲ್ಲಿ ಒಡೆದಿರೋದಾಗಿ ಮುರಿದಿರೋದಾಗಲಿ ಆ ಥರ ತೊಗೊಬೇಡಿ. ಲವಂಗನೂ ಅಷ್ಟೇ ನೋಡಿ, ಈ ರೀತಿ ಹೂವಿನ ಥರ ನೀಟಾಗಿ ಫಾರ್ಮ್ ಆಗಿರಬೇಕದು. ಅದು ಮುರಿದಿರೋದು ಒಡೆದಿರೋದು ಆ ಥರ ತೊಗೋಬಾರ್ದು. ನೆಕ್ಸ್ಟಿಗೆ 6 ಪೀಸು ಚಕ್ಕೆನ ತೊಗೊಂಡಿದ್ದೀನಿ. ಹಾಗೆ 6 ಬಟ್ಲಡಿಕೆ, ಕಲ್ ಸಕ್ಕರೆ, 6 ದ್ರಾಕ್ಷಿ, 6 ಗೋಡಂಬಿ, 6 ಬಾದಾಮಿ, 6 ಖರ್ಜೂರ, ಹಾಗೆ ಇದು ಲಾವಂಚ ಬೇರಂತ. ಇದು ತುಂಬಾ ಲಕ್ಷ್ಮಿಗೆ ಪ್ರಿಯವಾಗಿರುವಂಥದ್ದು. ನಂತರ ನಾನು ಪಚ್ಚ ಕರ್ಪೂರ ತೊಗೊಂಡಿದ್ದೀನಿ. ಹಾಗೆ 6 ಕವಡೆ ತೊಗೊಂಡಿದ್ದೀನಿ. ಇದು ನೋಡಿ ಯೆಲ್ಲೋಯಿಶ್ ಇರುವಂಥ ಕವಡೆ. ಇದು ಲಕ್ಷ್ಮಿಗೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಪೂಜೆನಲ್ಲಿ ಇಡೋದಕ್ಕೆ. ಅದೇ ಥರ ಕವಡೆ ತೊಗೋಬೇಕು. ಹಾಗೆ ನಾನು 2 ಬೆಳ್ಳಿ ಕಾಯಿನನ್ನು ತೊಗೊಂಡಿದ್ದೀನಿ. ಬೆಳ್ಳಿ ಕಾಯಿನ್ ಇಲ್ಲ ಅಂದರೆ 5 ರೂಪಾಯಿದು ಗೋಲ್ಡನ್ ಕಾಯಿನ್ ಬರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡ್ಕೋಬೋದು. ಹಾಗೆಯೇ ನಾನು ನಮ್ಮ ಮನೇಲಿ ಚಿನ್ನ ಇದು ಹೊಸ್ದಾಗಿ ತಂದಿದ್ವಿ. ಸೊ ಅದಕ್ಕೋಸ್ಕರ ಅದನ್ನು ಹಾಕೊತಾ ಇದ್ದೀನಿ. ಹಾಗೆ 2 ಕೆಂಪುದು ಮತ್ತು ಹಸಿರು ಕಲರಿನ ಬಳೆ ಬಿಚ್ಚೋಲೆ, ಹಾಗೆ ಅರಿಶಿನ ಕುಂಕುಮ ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೊ ಇದೆಲ್ಲ ಐಟಮನ್ನು ಮಿಸ್ ಮಾಡದೆ ತೊಗೊಳ್ಳೇಬೇಕು. ಯಾಕಂದರೆ ಇದಿಷ್ಟೂ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರೋವಂಥ ಪದಾರ್ಥಗಳು. ಸೊ ಇದೆಲ್ಲದನ್ನು ಇಟ್ಟು ಪೂಜೆ ಮಾಡಿದ್ರೆ ಆಯಿತು. ಇದೇ ಮೇನು ವರಮಹಾಲಕ್ಷ್ಮಿಯಲ್ಲಿ ನಾವು ದೇವಿಯನ್ನು ಹೊಲಿಸ್ಕೊಳ್ಳೋ ಅಂಥ ಒಂದು ಟ್ರಿಕ್ಕು. ಸೊ ಇದೆಲ್ಲದನ್ನು ನಾನೇನು ಅಕ್ಕಿ ತುಂಬಿದ್ನಲ್ಲ ಆ ಕಳಶದಲ್ಲಿ ಒಂದೊಂದಾಗೆ ಇಡ್ತಾಯಿದ್ದೀನಿ. ಇದೆಲ್ಲದನ್ನು ಇಡಬೇಕಾದ್ರೆ ನಾವು ತಾಯಿ ಹತ್ರ ಕೇಳ್ಕೋಬೇಕು. ತಾಯಿ ಲಕ್ಷ್ಮಿ, ನಿನಗೆ ಪ್ರಿಯವಾಗಿರುವಂಥ ಎಲ್ಲ ಪದಾರ್ಥಗಳನ್ನೂ ನಾನು ನಿನಗೆ ಅರ್ಪಿಸ್ತಾ ಇದ್ದೀನಿ. ಇದರ ಫಲವಾಗಿ ನೀನು ನನ್ನ ಎಲ್ಲ ಮನೋಕಾಮನೆಗಳು, ನನ್ನ ಆಸೆ ಏನಿದೆ, ನನ್ನ ಸಂಕಲ್ಪ ಏನಿದೆ ಎಲ್ಲದನ್ನು ನೆರವೇರಿಸ್ಕೊಡು ಅಂತ ಕೇಳ್ಕೊತ ಆ್ಯಂಡ್ ಅದೆಲ್ಲನೂ ಈಡೇರ್ತಿದೆ ಅಂತಲೇ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಈ ರೀತಿ ಇದನ್ನು ಆ ಒಂದು ಕಳಶದೊಳಗೆ ಹಾಕಬೇಕಾಗುತ್ತೆ. ಯಾವುದೇ ಒಂದು ವಿಷಯ ಆದ್ರೂ ನಾವು ಅದನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ ಆಯಿತು, ಅದು ವಿಷಯ ಆಗೇ ಆಗುತ್ತೆ ಅಂತ.
ಸೊ ಅದಕ್ಕೋಸ್ಕರನೇ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ನಮ್ಮ ಒಂದು ಸಂಪ್ರದಾಯ ಪ್ರಕಾರ ಮಾಡೋವಂಥ ಎಲ್ಲ ವ್ರತಗಳಲ್ಲೂ ಆಗಿರ್ಬೋದು, ಎಲ್ಲಾನು ಸೇಮೇನೆ. ಆದರೆ ನಾವು ಅದನ್ನು ಯಾವ ರೀತಿ ಫೀಲ್ ಮಾಡ್ತೀವಿ, ಅದ್ರ ಮೇಲೆ ನಮ್ಮ ಕೆಲಸಗಳು ಆಗುತ್ತಾ ಇಲ್ವಾ ಅನ್ನೋದು ಇರುತ್ತೆ. ಸೊ ಅದಕ್ಕೋಸ್ಕರ ಮಹಾಲಕ್ಷ್ಮಿ ಹತ್ರನೂ ಅದೇ ಪ್ರಾರ್ಥನೆ ಮಾಡೋದು. ತಾಯಿ, ನಿನಗಿಷ್ಟ ಆಗಿರೋಂಥ ಎಲ್ಲ ಪದಾರ್ಥಗಳನ್ನ ನಿನ್ನಲ್ಲಿ ಕೊಟ್ಟಿದ್ದೀನಿ. ದಯಮಾಡಿ ಇದರಲ್ಲಿ ಏನೇನೀಗ ಚಿನ್ನ ಬೆಳ್ಳಿ ಇಟ್ಟಿದ್ದೀನಿ ಅದೆಲ್ಲ 100 ಪಟ್ಟು 1000 ಪಟ್ಟು ಜಾಸ್ತಿ ಆಗಲಿ, ನಮ್ಮ ಮನೆಯಲ್ಲಿ ಸಮೃದ್ಧಿ ಆಗಲಿ. ಮಹಾಲಕ್ಷ್ಮಿ ಅಂದರೆ ಬರೀ ಸಂಪತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಹಾಗೆಯೇ ಆರೋಗ್ಯ ವೃದ್ಧಿಗೂ ತಾಯಿ ತುಂಬಾ ಒಂದು ವರವನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಸಂಪತ್ತನ್ನೋದಕ್ಕೆ ಸೀಮಿತ ಮಾಡದೆ ತಾಯಿಯನ್ನು, ಈ ರೀತಿಯಾದಂತಹ ಸುಖ, ಶಾಂತಿ, ನೆಮ್ಮದಿಯನ್ನು ತಾಯಿ ಹತ್ರ ಬೇಡ್ಕೊತ ಇದಿಷ್ಟು ಪದಾರ್ಥಗಳನ್ನು ನಾವು ಕಳಶದೊಳಗೆ ಹಾಕಬೇಕು. ನಂತರ ಈ ಕಳಶದೊಳಗೆ ಹಾಕಿದ್ಮೇಲೆ ನಾವು ಈ ಕಳಶದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕಾಗುತ್ತೆ. ಅಂದರೆ ಲಕ್ಷ್ಮೀದು ಆವಾಹನ ಮಂತ್ರ ಇರುತ್ತೆ. ಸೊ ಅದನ್ನು ಹೇಳ್ತಾ ತಾಯಿಯನ್ನು ಆವಾಹನೆ ಮಾಡಬೇಕಾಗುತ್ತೆ. ಆ ಮಂತ್ರ ಏನಂದರೆ, ಓಂ ಮಹಾಲಕ್ಷ್ಮಿಯೇ ಆವಾಹಯಾಮಿ. ಈ ಒಂದು ಮಂತ್ರವನ್ನು ನಾವು 21 ಬಾರಿ ಪಠಿಸ್ತಾ ಇದೇನೆಲ್ಲ ಕಳಶದೊಳಗೆ ಹಾಕಿದ್ಮೇಲೆ ಒಂದೆರಡು ಕಡ್ಡಿಯನ್ನು ಬೆಳಗಿ ತಾಯಿಯನ್ನು ಬರಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಮೇನ್ ತಾಯಿಗೆ ತುಂಬ ಇಷ್ಟವಾಗಿರೋದು ಅಂದರೆ ಈ ಒಂದು ಜಾವತ್ ಪೌಡ್ರು. ಸೊ ಈ ಒಂದು ಪೌಡ್ರನ್ನು ಅಷ್ಟೇನೆ ತಾಯಿಗೆ ಹಾಕೋದ್ರಿಂದ ಎಷ್ಟು ಪರಿಮಳ ಬರುತ್ತೆ ಅಂದರೆ, ಲಕ್ಷ್ಮಿ ಒಂದು ಪರಿಮಳ ಪ್ರಿಯೆ. ತಾಯಿಗೆ ಸುಗಂಧಭರಿತವಾದಂಥ ಹೂಗಳು, ಫಲಪುಷ್ಪಗಳಿಂದ ಅಲಂಕಾರ ಮಾಡಿದ್ರೇ ತಾಯಿ ತುಂಬ ಬೇಗ ಒಲಿತಾಳೆ. ಸೊ ಹಾಗಾಗಿ ತಾಯಿಗೆ ಇಷ್ಟವಾಗಿರುವಂಥ ಸುಗಂಧಭರಿತ ಹೂಗಳಿಂದ ಅಲಂಕಾರ ಮಾಡಿದ್ರೆ ಇನ್ನೂ ಒಳ್ಳೆಯದು. ಸೊ ಇವಾಗ ನಾನು ಕಳಶದಲ್ಲಿ ತಾಯಿಯನ್ನು ಆವಾಹನೆ ಮಾಡ್ತಾಯಿದ್ದೀನಿ. ಆಗಲೇ ಹೇಳಿದ್ನಲ್ಲ, ಆ ರೀತಿಯೇ ತಾಯಿಯನ್ನು ಆವಾಹನೆ ಮಾಡಬೇಕು. ನಂತರ ನಾನು ಅಕ್ಷತೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಕ್ಷತೆಯನ್ನು ಏನಕ್ಕೆ ಅಂದರೆ, ನಾವು ಪೂಜೆನ ಮಾಡಬೇಕಾದ್ರೆ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ, ಹಾಗೆ ತಾಯಿಗೆ ಅಕ್ಷತೆ ಹಾಕ್ಕೊಳ್ಳೋದಕ್ಕೆ ಅಕ್ಷತೆ ಬೇಕಾಗುತ್ತಲ್ಲ. ಸೊ ಅದಕ್ಕೋಸ್ಕರ ಅಕ್ಷತೆನ ಯಾವ ರೀತಿ ರೆಡಿ ಮಾಡೋದು ಅಂದರೆ, ಪುರೋಹಿತರು ಹೇಳ್ತಾರೆ, ಅಕ್ಕಿ, ತುಪ್ಪ ಮತ್ತು ಅರಿಶಿಣನ ಹಾಕಿ ಅಕ್ಷತೆನ ರೆಡಿ ಮಾಡಬೇಕು ಅಂತ. ನಾವು ನೀರು ಹಾಕಿ ಅಕ್ಷತೆನ ರೆಡಿ ಮಾಡಿಬಿಟ್ರೆ ತುಂಬ ಬೇಗ ಹಾಳಾಗಿಬಿಡುತ್ತೆ ಆ್ಯಂಡ್ ಕೈಗೆಲ್ಲ ಮೆತ್ಕೊತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ತುಪ್ಪ ಹಾಕಿ ಈ ಒಂದು ಅಕ್ಷತೆನ ಮಾಡಿಕೊಂಡ್ರೆ ಕೈಗೆ ಒಂಚೂರು ಅಂಟೋದಿಲ್ಲ. ಆ್ಯಂಡ್ ನಾವು ದೇವ್ರ ಮೇಲೆ ಹಾಕೋದ್ರಿಂದ ಸ್ವಲ್ಪ ಬಟ್ಟೆಗೆಲ್ಲ ತಾಗುತ್ತೆ, ಹಾಳಾಗುತ್ತೆ ಅನ್ನೋ ಟೆನ್ಷನ್ನೂ ಇರಲ್ಲ. ಎಷ್ಟು ಚೆನ್ನಾಗಿ ಇರುತ್ತೆ ಅಂದರೆ, ತುಪ್ಪವನ್ನು ಅದಕ್ಕೋಸ್ಕರನೇ ಹಾಕೋದು. ಆ್ಯಂಡ್ ತುಪ್ಪದಲ್ಲಿ ಅಕ್ಷತೆ ಮಾಡೋದು ತುಂಬಾ ಶ್ರೇಷ್ಠ. ಸಂಪ್ರದಾಯದ ಪ್ರಕಾರನೂ ತುಪ್ಪದಲ್ಲಿ ಅಕ್ಷತೆ ಮಾಡೋದು ತುಂಬಾ ಶ್ರೇಷ್ಠ. ನಂತರ ಇವಾಗ ನಾನು ತಾಯಿಗೆ ಮುಖದ ಅಲಂಕಾರವನ್ನು ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಮನೆ ಲಕ್ಷ್ಮಿ ಎಷ್ಟು ಲಕ್ಷಣವಾಗಿದ್ದಾರೆ ಅಂತ ಹೇಳಿ. ಸೊ ಇದಕ್ಕೆ ಮೇನ್ ಇವಾಗ ನಾನು ಅರಿಶಿಣನ ಕಲಿಸ್ಕೊತೀನಿ. ಯಾಕಂದರೆ ಈ ಹಣೆ ಭಾಗ ಇರುತ್ತಲ್ಲ, ಸೊ ಅಲ್ಲೆಲ್ಲದಕ್ಕೂ ಆಗಿರ್ಬೋದು, ಅಥವಾ ಮುತ್ತೈದೆಯರು ಕಿವಿ ಹತ್ರ ಎಲ್ಲ ಅರಿಶಿಣ ಹಚ್ಕೊತಾರಲ್ಲ, ಸೊ ಅಲ್ಲೆಲ್ಲದಕ್ಕೂ ಅರಿಶಿಣ ಹಚ್ಚಿದ್ರೆ ತುಂಬಾ ಲಕ್ಷಣವಾಗಿ ಕಾಣಿಸುತ್ತೆ ದೇವಿ. ನಾವೇನೇನೋ ಆಡಂಬರವಾಗಿ ಮಾಡೋದಕ್ಕಿಂತ ಈ ರೀತಿ ಒಂದು ಅಲಂಕಾರನ ಮಾಡಿದ್ರೆ ದೇವಿನೂ ಲಕ್ಷಣವಾಗಿ ಕಾಣಿಸುತ್ತೆ ಆ್ಯಂಡ್ ಪ್ರಶಸ್ತವಾಗಿರೋ ಅಂಥದ್ದು. ಸೊ ಅದಕ್ಕೋಸ್ಕರ ನಾನು ಅರಿಶಿಣನ ಕಲಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅರಿಶಿಣನ ಸ್ವಲ್ಪ ನೀರಾಗಿ ಕಲಿಸ್ಕೋಬಾರ್ದು, ಒಂದು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿಯೇ ಕಲಿಸ್ಕೋಬೇಕಾಗುತ್ತೆ. ಈಗ ನಾನು ಉಬ್ಬಿನ ಅಲಂಕಾರ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ತುಂಬಾ ಪೇಷನ್ಸ್ ಬೇಕು. ಪ್ರತಿ ಸಲ ಈ ಒಂದು ಅಲಂಕಾರಕ್ಕೆ ಬಳಸೋ ಅಂಥ ಐಲೈನರ್ ಆಗಿರ್ಬೋದು, ಅಥವಾ ಲಿಪ್ಸ್ಟಿಕ್ಗೆ ಬಳಸೋ ಅಂಥ ಏನು ನೇಲ್ ಪಾಲಿಷ್ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ಹೊಸದು ತರ್ತೀನಿ. ಆ್ಯಂಡ್ ಅರಿಶಿಣ ಆಗಿರ್ಬೋದು, ಕುಂಕುಮ ಆಗಿರ್ಬೋದು, ಎಲ್ಲದನ್ನು ಸಹ ಹೊಸದೇ ತಂದು ನಾನು ಯಾಕೆಂದರೆ ನಾವು ಯಾವ ರೀತಿ ರೆಡಿ ಆಗ್ತೀವಿ ಅದೇ ಥರನೇ ತಾಯಿನೂ ಅವರೆಲ್ಲ ಫಸ್ಟ್ ಎಷ್ಟು ಲಕ್ಸುರಿಯಾಗಿ ರೆಡಿ ಆಗ್ತಾಯಿದ್ರು. ನಾವು ಎಷ್ಟು ಪೌರಾಣಿಕ ಪಿಕ್ಚರ್ಗಳಾಗಿ ಇಲ್ಲಿ ನೋಡಿರ್ತೀವಿ. ಸೊ ಅವರಾದಮೇಲೆ ನಾವೇ ಎಷ್ಟೆಲ್ಲ ಮಾಡ್ಕೊತೀವಿ ಅಂದಾಗ ದೇವಿನ ನಾವು ತುಂಬಾ ನೀಟಾಗಿ ಕೇರ್ ಮಾಡಿ ನಾವು ಈ ಒಂದು ಅಲಂಕಾರನ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಈಗ ನಾನು ನೋಡಿರ್ತೀನಿ, ಸಾಕಷ್ಟು ಜನ ಕೈ ಕಾಲು ಹಾಕೋದು, ಅದಕ್ಕೆ ಬಳೆ ಎಲ್ಲ ಹಾಕಿರ್ತಾರೆ, ಗೆಜ್ಜೆ ಎಲ್ಲ ಹಾಕಿರ್ತಾರೆ. ಬಟ್ ಅದನ್ನು ಹಾಕಿದ್ರೆ ಓಕೆ, ಬಟ್ ಅದು ನೀಟಾಗಿ ಕಾಣಿಸೋ ಥರ ಹಾಕಬೇಕು. ಕೈಯೆಲ್ಲ ಹಿಂಗೆ ಸೊಟ್ಟಾಗ್ಬಿಟ್ಟಿರುತ್ತೆ, ಕಾಲೆಲ್ಲ ಹಿಂಗೆ ತಿರ್ಕೊಂಬಿಟ್ಟಿರುತ್ತೆ. ಆ ರೀತಿ ದೇವಿಗೆ ಅವಮಾನ ಮಾಡಬಾರ್ದು. ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಜಸ್ಟ್ ಕಳಶದ ಕಾಯಿಗೆ ಮುಖವಾಡ ಹಾಕಿ ಒಂದು ಏನು ಬ್ಲೌಸ್ ಪೀಸ್ನ ಹೊದ್ಸಿನೂ ರೆಡಿ ಮಾಡಿದ್ರೆ ಸಾಕಾಗುತ್ತೆ. ಆ ರೀತಿ ಎಲ್ಲ ತಾಯಿಗೆ ಅವಮಾನ ಮಾಡಬಾರ್ದು. ಸೊ ಈಗ ಕಣ್ಣಿನ ಅಲಂಕಾರ ಮಾಡಿ, ಉಬ್ಬಿನ ಅಲಂಕಾರ ಮಾಡಿ ದೇವಿಗೆ ಅರಿಶಿಣನ ಹಚ್ತಾ ಇದ್ದೀನಿ. ಇಷ್ಟೇ ಸಾಕು. ಎಷ್ಟು ಸಿಂಪಲ್ ಆಗಿನೇ
ತುಂಬಾ ಲಕ್ಷಣವಾಗಿ ಕಾಣಿಸ್ತಾರೆ ತಾಯಿ. ಕೆಲವೊಂದಷ್ಟು ಜನ ಒಡವೆಗಳನ್ನು ಹಾಕ್ತಾರೆ ಇಲ್ಲಿ ಏರ್ಸ್ ಹತ್ರ ಅಥವಾ ಕಿವಿಗೆ, ಕழுತಲ್ಲಿ ನೆಕ್ಲೆಸ್ ಎಲ್ಲ. ಅದು ಓಕೆ. ಅದು ತುಂಬಾ ನ್ಯಾನ್ಸ್ ಆಗಿ ಕಾಣುತ್ತೆ ತಾಯಿ. ಅದು ಓಕೆನೆ. ಸಾಕಷ್ಟು ಜನ ಹಾಕ್ತಾರೆ, ನಾನು ನೋಡಿದ್ದೀನಿ, ಚೆನ್ನಾಗಿ ಕಾಣುತ್ತೆ. ಬಟ್ ಈ ಕೈ ಕಾಲುಗಳನ್ನು ಹಾಕಿದಾಗ ದೇವಿಯ ರೂಪವನ್ನೇ ನೀವು ಕುರೂಪ ಮಾಡಿಬಿಟ್ಟಾಗ ಅದು ಅಷ್ಟು ಪ್ರಶಸ್ತ ಅಲ್ಲ. ಅದರಿಂದ ನಿಮ್ಗೆ ಒಳ್ಳೆಯದು ಸಹ ಆಗಲ್ಲ. ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ನೀಟಾಗಿ ಅಚ್ಚುಕಟ್ಟಾಗಿ ಏನೇನಿದೆ ಅದನ್ನು ಮಾಡಿದ್ರೆ ಸಾಕು. ಸೊ ನೋಡಿ, ಕುಂಕುಮ, ಅರಿಶಿನ ಹಚ್ಚಿ ಆದಮೇಲೆ ಸೈಡಲ್ಲಿ ನಾನು ಏರ್ಸ್ ಥರ ಬಿಟ್ಟಿರುತ್ತಲ್ಲ ಅದಕ್ಕೂ ನಾನು ಐಲೈನರ್ನ ಹಚ್ಕೊಂಡಿದ್ದೀನಿ. ನೋಡಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಮನೆ ಲಕ್ಷ್ಮಿ ಅಂತ ಹೇಳಿ. ನಂತರ ನಾನು ಕಳಶದ ಅಂದರೆ ತಾಯಿ ಮುಖವಾಡ ಹಾಕೋದಕ್ಕೆ ಕಳಶ ಇದೆಯಲ್ಲ, ತುಂಬ ದೊಡ್ಡ ಕಳಶ ತಗೊತೀನಿ. ಯಾಕಂದರೆ ನಮ್ಮ ಮುಖವಾಡ ಸ್ವಲ್ಪ ಸೈಜಲ್ಲಿ ದೊಡ್ಡದಾಗೇ ಇದೆ. ಸೊ ಅದ್ರ ಮೇಲ್ಗಡೆ ಇರೋವಂಥ ಈ ಒಂದು ಹುಲ್ಲುಗಳೇನಿರುತ್ತೆ ಕಳಶದ ಕಾಯಿ ಮೇಲೆ, ಸೊ ಅದೆಲ್ಲದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಂಬಿಡ್ಬೇಕಾಗುತ್ತೆ. ನಾವು ಒಂದು ಚಾಕು ತೊಗೊಂಡು ನೀಟಾಗಿ ಅದನ್ನೆಲ್ಲ ಎರ್ಕೊಂಡ್ಬಿಟ್ರೆ ಈ ರೀತಿ ನಾವು ಅರಿಶಿನ ಹಚ್ಚೋದಕ್ಕೆ ತುಂಬಾ ಈಸಿ ಆಗುತ್ತೆ. ಆ್ಯಂಡ್ ಇದಕ್ಕೆ ಹಚ್ಚೋವಂಥ ಅರಿಶಿನನೂ ಅಷ್ಟೇ ಸ್ವಲ್ಪ ಗಟ್ಟಿ ಮಾಡಿಕೊಂಡು ಹಚ್ಚಬೇಕಾಗುತ್ತೆ. ಸೊ ಕಂಪ್ಲೀಟ್ ಕೈಗೆಲ್ಲ ಅರಿಶಿನ ಹಚ್ಚಿ ಸೈಡಲ್ಲಿಟ್ಟು ಸ್ವಲ್ಪ ಆರಲಿ ಅಂತ ಬಿಟ್ಟು ಇವಾಗ ನಾನು ದೇವಿಗೆ ಉಡಿಸೋವಂಥ ಸೀರೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸೆರಗಲ್ಲಿ ಡಬಲ್ ಕಲರ್ ಇದೆ. ಆ್ಯಂಡ್ ದೇವಿಗೆ ಅಂತಲೇ ಇದೊಂಥರ ಒಂಥರ ತಾವರೆ ಹೂವಿನಲ್ಲೇ ಸ್ವಲ್ಪ ಡಾರ್ಕ್ ಕಲರು, ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅದನ್ನು ನಾನು ಯಾವ ರೀತಿ ಉಡಿಸ್ತೀನಿ ಅಂದರೆ ಸೀರೆನ 2 ಫೋಲ್ಡ್ ಮಾಡಿಕೊಂಡು, ನಾನು ಯಾವಾಗಲೂ ಅಷ್ಟೇ ಮಿನಿಮಲ್ ಆಗಿ ಪುಟ್ಟದಾಗೆ ಕೂರಿಸೋದು, ಡಬಲ್ ಸ್ಟೆಪ್ಪು ಆ ಥರ ಎಲ್ಲ ಮಾಡೋಕ್ಕೋಗಲ್ಲ. ಈ ರೀತಿ 2 ನೀಟಾಗಿ ಅದನ್ನು 2 ಭಾಗ ಮಾಡಿಕೊಂಡ್ರೆ ಹಾಫ್ ಸ್ಯಾರಿ ಆಗುತ್ತಲ್ಲ. ಸೊ ಅದಕ್ಕೆ ನಾನು ಫುಲ್ಲು ಕಂಪ್ಲೀಟಾಗಿ ನೆರಿಗೆ ಇಟ್ಕೊಂಡ್ಬಿಡ್ತೀನಿ. ಲಾಸ್ಟಲ್ಲಿ ಒಂದಿಷ್ಟು ಉದ್ದ ಬಿಟ್ಟು ಅದನ್ನು ಸೆರಗಂತ ನಾನು ತೊಗೊತೀನಿ. ಈ ರೀತಿ ಒಂದು 4-5 ನೆರಿಗೆನ ಹಿಡ್ಕೊಂಡು ಬಟ್ಟೆಗೆ ಹಾಕುವಂಥ ಕ್ಲಿಪ್ ಬರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡು ನಾನು ಸೆಕ್ಯೂರ್ ಮಾಡ್ಕೊತೀನಿ. ಪಿನ್ನೆಲ್ಲ ಹಾಕಕ್ಕೆ ಹೋದರೆ ಸ್ಯಾರಿ ಎಲ್ಲ ತೂತು ಬಿದ್ದು ಹಾಳಾಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ನಾವೇನು ಕ್ಲಿಪ್ ಹಾಕಿರ್ತೀವಲ್ಲ ಆ ಪೋರ್ಷನ್ನ ಒಳಗಡೆ ಹಾಕಿ ನೀಟಾಗಿ ಅದ್ರ ಸುತ್ತ ಹರಡ್ಕೋಬೇಕಾಗುತ್ತೆ. ಸೊ ನಂತರ ಕಳಶಕ್ಕೆ ಬೇಕಾಗಿರುವಂಥ ನೀರನ್ನು ತರ್ತೀವಿ. ಈಗ ಅಕ್ಕಿ ಕಳಶ ಆದಮೇಲೆ ಅದ್ರ ಮೇಲೆ ನಾವು ನೀರಿನ ಕಳಶ ಇಡ್ತೀವಿ. ಸೊ ಅದಕ್ಕೋಸ್ಕರ ಅದಕ್ಕೆ ನೀರನ್ನು ತರೋದಕ್ಕೂ ಮುಂಚೆ ಗಂಗೆ ಪೂಜೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಮಾಮೂಲಿ ನೀರನ್ನು ನಮ್ಮ ಫಿಲ್ಟ್ರಿಂದನೇ ತೊಗೊಳ್ಳೋದು. ಇಲ್ಲೆಲ್ಲಿ ನಾವು ಕೆರೆಗೋಗಿ ಗಂಗೆ ಪೂಜೆ ಮಾಡಿ ನೀರು ತರೋಕ್ಕಾಗಲ್ಲ. ಸೊ ನಮ್ಮ ಫಿಲ್ಟ್ರ್ ಆಗಿರ್ಬೋದು ಅಥವಾ ನಮ್ಮ ನಲ್ಲಿ ಆಗಿರ್ಬೋದು ಅದಕ್ಕೇ ಅರಿಶಿನ ಕುಂಕುಮ ಹಚ್ಚಿ ಗಂಗೆಯನ್ನು ಪೂಜೆ ಮಾಡಿ ಆ ತಾಯಿಗೂ ಬೇಡ್ಕೊಳ್ಳೋದು, ತಾಯಿ ಒಳ್ಳೇದು ಮಾಡು ಅಂತ ಹೇಳಿ. ನಂತರ ನಾವೇನು ಮುಖವಾಡ ಇರೋವಂಥ ಕಳಶದ್ದು ಇರುತ್ತಲ್ಲ ಅದಕ್ಕೂ ನೀರನ್ನ ತುಂಬ್ಕೊತೀನಿ. ನಂತರ ನಾವು ಅದ್ರ ಮುಂದೆ ಒಂದು ಕಳಶ ಇಡ್ತೀವಿ. ಈಗೇನು ಲಕ್ಷ್ಮಿ ಕೂರಿಸಿರ್ತೀವಿ ಅದ್ರ ಮುಂದೆನೂ ಒಂದು ಕಳಶ ಇಡ್ತೀನಿ. ಸೊ ಅದಕ್ಕೂ ನಾನು ನೀರನ್ನ ತುಂಬಿಕೊಂಡು, ಇವಾಗಲೇ ಪೂಜೆ ಮಾಡಿರ್ತೀನಲ್ಲ ನೀರನ್ನ ತುಂಬ್ಕೊಂಡಿರ್ತೀನಿ. ಸೊ ಇದು ಮುಖವಾಡ ಇಡೋವಂಥ ಕಳಶಕ್ಕೂ ನೀರಿನಲ್ಲಿ ಒಂಚೂರು ಅರಿಶಿನ, ಒಂಚೂರು ಕುಂಕುಮ, ಹಾಗೆ ನಾವೇನು ಅಕ್ಷತೆ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕಿ ಅದಕ್ಕೂ ನಮಸ್ಕಾರ ಮಾಡಿಕೊಂಡು ಅಕ್ಕಿ ಕಳಶ ಇಟ್ಟಿರ್ತೀವಲ್ಲ ಸೊ ಅದ್ರ ಮೇಲೆ ನೀಟಾಗಿ ಪ್ಲೇಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಸೀರೆನೆಲ್ಲನೂ ಹರಡ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ಒಂದು ಕಳಶನ ಇಡ್ತೀನಿ. ಇದು ಅಪ್ಪರ್ ಬಾಡಿ ಥರ ಬರುತ್ತೆ. ನಂತರ ಅದಕ್ಕೆ ಟೈಟಾಗಿ ಒಂದು ಕಡ್ಡಿನ ಕಟ್ಟಿ ಈ ಒಂದು ಬ್ಲೌಸ್ ಪೀಸು, ಇದು ಬೇರೆ ಸ್ಯಾರಿ ಬ್ಲೌಸ್ ಪೀಸು, ಸೀರೆಯಲ್ಲಿರೋ ಅಂಥ ಬ್ಲೌಸ್ನ ಕಟ್ ಮಾಡಬಾರ್ದು ಅಂತಾರೆ. ನೋಡಿ, ಸ್ಯಾರಿ ಬ್ಲೌಸ್ ಪೀಸ್ ಇದು ಬೇರೆ ಬ್ಲೌಸ್ ಪೀಸ್ನ ತಂದು ಅದನ್ನು ದೇವಿಗೆ ಹಾಕ್ತಾ ಇರೋದು. ಯಾವತ್ತೂ ಅಷ್ಟೇ ಸೀರೆನ ಕಟ್ ಮಾಡೋದಾಗಲಿ ಸ್ಟಿಚ್ ಮಾಡೋದಾಗಲಿ ಮಾಡಬಾರ್ದು. ಸೊ ಈ ರೀತಿ ಒಂದು ನೋಡಿ ಪುಟ್ಟ ಲಕ್ಷ್ಮಿ ಥರ ಕಾಣಿಸ್ತಾ ಇದೆ ಇವಾಗ. ಈಗ ನಾವೇನು ಸೆರಗು ಬಿಟ್ಟಿದ್ವಲ್ಲ ಅದನ್ನು ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ನೆರಿಗೆ ಮಾಡಿಕೊಂಡು ಮುಂದೆಯಿಂದ ಈ ರೀತಿ ಬಿಟ್ಕೊಂಡು ಅದಕ್ಕೆ ಒಂದು ದಾರ ಕಟ್ಟಿದ್ದೀನಿ. ಅಂದರೆ ಗ್ರಿಪ್ಪಾಗಿ ಸ್ವಲ್ಪ ಕೂರಲಿ ಅಂತ ಅಷ್ಟೇನೆ. ಅದ್ರ ಮೇಲೆ ಡಾಬ್ ಬರುತ್ತೆ. ನೆಕ್ಸ್ಟಿಗೆ ನಾನು ದೇವಿ ಅಲಂಕಾರಕ್ಕೆ ತಗೊಂಡಿರೋ ಅಂಥ ಈ ಎಲ್ಲ ಒಡವೆಗಳನ್ನು ಹಾಕ್ತಾಯಿದ್ದೀನಿ. ಇದಿಷ್ಟು ಒಡವೆಗಳನ್ನ ನಾನು ದೇವಿಗೆ ಅಂತಲೇ ತೊಗೊಂಡಿರೋದು. ಸೊ ಇದನ್ನು ನಾವು ಯೂಸ್ ಮಾಡಲ್ಲ. ಆ್ಯಂಡ್ ಹೊಸ್ದಾಗಿ ತಂದರೆ ದೇವ್ರಿಗೆ ಹಾಕಿ ಆಮೇಲೆ ಯೂಸ್ ಮಾಡ್ತೀವಿ, ಮತ್ತು ಅದನ್ನು ದೇವಿಗೆ ಹಾಕಕ್ಕೆ ಹೋಗಲ್ಲ. ಆ ರೀತಿ ನಾನು ಯಾವುದೂ ಇದುವರೆಗೂ ಚಿನ್ನದ ಒಡವೆನ ದೇವ್ರಿಗೆ ಹಾಕಿಲ್ಲ. ಯಾಕಂದರೆ ಹಾಕಿ ನಾವು ಯೂಸ್ ಮಾಡ್ಬೋದು, ಆದರೆ ನಾವು ಯೂಸ್ ಮಾಡಿರೋ ಅಂಥದ್ದನ್ನು ದೇವ್ರಿಗೆ ಹಾಕಬಾರ್ದು. ಸೊ ಅದಕ್ಕೋಸ್ಕರ ಈ ಒಂದು ಕಂಪ್ಲೀಟ್ ಸೆಟ್ ಏನಿದೆಯಲ್ಲ ಇದನ್ನು ನಾನು ಮೀಶೋಯಿಂದ ತರಿಸಿದ್ದು. ಬಟ್ ಇವಾಗ ಇದು ಔಟ್ ಆಫ್ ಸ್ಟಾಕ್ ಆಗಿದೆ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಸಾಕಷ್ಟು ಜನ ಕೇಳಿದ್ರಿ, ಬಟ್ ಆವಾಗಲೂ ಲಿಂಕ್ ಕಳಿಸಿದೆ, ಬಟ್ ಔಟ್ ಆಫ್ ಸ್ಟಾಕ್ ಆಗೋಗಿದೆ. ನೆಕ್ಸ್ಟು ನಾನು ಹಾರ ಮಾಡಿದ್ದೀನಿ. ಈ ಹಾರ ಯಾವ ರೀತಿ ಮಾಡೋದು ಅಂತ ವ್ಲಾಗ್ ಮಾಡಿದ್ದೀನಿ. ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವ್ಲಾಗ್ ಹಾಕ್ತೀನಿ. ಒಂದು ತಾವರೆ ಹೂವು ಎಲ್ಲ ಇಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾರ. ಆ್ಯಂಡ್ ಆ ಸೈಜಿಗೆ ಎಕ್ಸಾಕ್ಟ್ ಮಾಡಿದ್ದೆ ನಾನು. ಯಾವ ರೀತಿ ಅಂತ ಗೊತ್ತಿಲ್ಲ, ಕರೆಕ್ಟಾಗಿ ಕೂರ್ತು ಹಾರ. ನೆಕ್ಸ್ಟಿಗೆ ನಾವು ಮುಖವಾಡ ಏನಿದೆಯಲ್ಲ ಅದನ್ನು ಈ ರೀತಿ ಕಾಯಿಗೆ ಅರಿಶಿನ ಹಚ್ಚಿರ್ತೀವಲ್ಲ
ಅದಕ್ಕೆ ಅರಿಶಿಣದ ಒಂದು ದಾರಾನ ಮಾಡಿ ಟೈಟಾಗಿ ನೀಟಾಗಿ ಕಟ್ಕೋಬೇಕಾಗುತ್ತೆ. ನಿಮಗೆ ಕನ್ವೀನಿಯನ್ಸ್ ಹೆಂಗಿರುತ್ತೆ ಹಂಗೆ ಕಟ್ಕೊಳ್ಳಿ. ನಾವು ಈ ರೀತಿ ಕಟ್ತೀವಿ, ಅದು ಪ್ರಾಪರಾಗಿ ಕೂತು. ಈ ಸಲ ಅಂತೂ ಎಷ್ಟು ಚೆನ್ನಾಗಾಯಿತು ಎಲ್ಲನೂ ಅಂದರೆ ಯಾವುದು ಹಿಂಸೆನೇ ಕೊಡಲಿಲ್ಲ. ನೀಟಾಗಿ ಹಾಕಿದ್ವಿ, ಎಲ್ಲ ಕೂರ್ತ್ಬಿಡ್ತು ನೀಟಾಗಿ. ನೆಕ್ಸ್ಟಿಗೆ ಈ ಒಂದು ಸೆಟ್ಟು ಇದನ್ನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೀನಿ. ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಇದ್ರ ಲಿಂಕ್ ಕೊಡ್ತೀನಿ. ಬಿಕಾಸ್ ಇದು ಈಗ ರೀಸೆಂಟಾಗಿ ತರಿಸಿರೋದು. ಆ್ಯಂಡ್ ನೋಡಿ ದೇವರು ಇಷ್ಟೆಲ್ಲ ಒಡವೆಗಳನ್ನು ಹಾಕ್ಕೊಂಡು ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ನಂತರ ದೇವಿಗೆ ಇಟ್ಟಿದಂಥ ಎಲ್ಲ ಹೂವಿನ ಅಲಂಕಾರನ ಮಾಡಿದ್ದೀನಿ. ಕನಕಾಂಬರ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಎಲ್ಲದನ್ನು ತಂದು ನಾನು ಹೂವನ್ನ ನಾನೇ ತಂದು ಕಟ್ಟಿ ಇಟ್ಟಿರ್ತೀವಿ. ಸೊ ಅದ್ರದ್ದು ಕಂಪ್ಲೀಟ್ ಅಲಂಕಾರನ ಈ ರೀತಿ ಮಾಡ್ತಾಯಿದ್ದೀನಿ. ನೆಕ್ಸ್ಟಿಗೆ ನಾನು ಆಗಲೇ ಹೇಳಿದ್ನಲ್ಲ, ಇದನ್ನು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಬಟ್ ಇದು ನನಗೆ ಬ್ಯಾಕ್‌ಗ್ರೌಂಡ್ ಎಲ್ಲ ರೆಡಿ ಮಾಡಿ ಆದಮೇಲೆ ಡೆಲಿವರಿ ಆಯಿತು. ಸೊ ಈ ಸಲನೇ ಅಟ್‌ಲೀಸ್ಟು ನಾವೇನು ಹೂ, ಹಣ್ಣು, ಕಾಯಿ ಎಲ್ಲ ಇಡ್ತೀವಿ ಮತ್ತು ಅಲ್ಲಿ ಕಳಶನ ಇಡ್ತೀವಿ. ಸೊ ಆ ಒಂದು ಟೀಪಾಯ್ ಮೇಲೆ ಹಾಕ್ಕೊಳ್ಳೋಣ ಹೊಸದಲ್ವಾ ಅಂತ ಹೇಳಿ ಅದಕ್ಕೆ ಯೂಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟಿಗೆ ನಾವು ಗಣೇಶ ಹಬ್ಬಕ್ಕೆ ಬ್ಯಾಕ್‌ಗ್ರೌಂಡಿಗೆ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡೆ. ನಂತರ ಎಲ್ಲ ದೀಪಗಳನ್ನು ತೆಗೆದು ಅಸೆಂಬಲ್ ಮಾಡ್ಕೊತಾ ಇದ್ದೀವಿ. ನಾನು ಇಲ್ಲಿ ದೇವಿ ಹತ್ರ 2 ದೊಡ್ಡ ದೀಪಾವಳಿ ಕಂಬಗಳು, ಹಾಗೆ 2 ಈ ಬೆಳ್ಳಿದು ಕಾಮಾಕ್ಷಮ್ಮ ದೀಪ ಇಡ್ತೀನಿ. ಸೊ ಅದಕ್ಕೋಸ್ಕರನೇ ಸ್ಟೆಪ್ ಬೈ ಸ್ಟೆಪ್ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಹೇಳಿ ಇದು ಹಿತ್ತಾಳೆ ದೀಪಾವಳಿ ಕಂಬಗಳೇ. ಆ್ಯಂಡ್ ದೊಡ್ಡ ದೀಪಾವಳಿ ಕಂಬಕ್ಕೆ ನಾನು ಹೂವಿನಿಂದ ಅಲಂಕಾರನ ಮಾಡಿದ್ದೀನಿ. ಅಂದರೆ ಹೂವಿನ ಕುಚ್ಚನ್ನು ನಾನೇ ಮಾಡಿದ್ದೀನಿ. ಈ ಸುಗಂಧರಾಜ ಹೂವು ಬರುತ್ತಲ್ಲ, ಸೊ ಅದ್ರದ್ದು ತೊಟ್ಟನ್ನು ತೆಗೆದ್ಬಿಟ್ಟು ಕೆಳಗಡೆ ಒಂದು ರೋಸು ಅಥವಾ ಯಾವುದಾದ್ರೂ ಒಂದು ಸೇವಂತಿಗೆ ಹೂವನ್ನ ಹಾಕಿ ಅದ್ರ ಮೇಲೆ ಉಲ್ಟಾ ಪೋಣಿಸ್ಕೊಳ್ತಾ ಹೋದರೆ ಒಂದು ಕುಚ್ಚು ಥರ ಬರುತ್ತೆ ಒಂದು ಸುಗಂಧರಾಜ ಹೂವಿನಲ್ಲಿ. ಸೊ ಲಾಸ್ಟ್ ಟೈಮು ಆ ರೀತಿ ಮಾಡಿದ್ದೆ ನಾನು. ಒಬ್ಬರು ಕಮೆಂಟ್ ಮಾಡಿದರೆ ಯಾವ ರೀತಿ ಮಾಡಿದ್ದೀರಾ ಅಂತ ಹೇಳಿ. ಸೊ ಅವರಿಗೋಸ್ಕರ ಹೇಳ್ತಾ ಇದ್ದೀನಿ. ಆ ರೀತಿ ಮಾಡಿಕೊಂಡು ನಾವೇನು ಕೆಳಗಡೆ ಈ ಆಯಿಲ್ ಹಾಕ್ತೀವಲ್ಲ ದೀಪಾವಳಿ ಕಂಬದಲ್ಲಿ, ಅದ್ರ ಕೆಳಗಡೆ ಒಂದು ನಾಟ್ ಬರುತ್ತೆ. ಹಿಂಗೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಈ ಸಲ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನಾವು ಈ ರೀತಿ ಇಲ್ಲಿ ಮಧ್ಯದಲ್ಲಿ ಇಟ್ಟು ಆ ಒಂದು ದೀಪದ್ದು ಅಂದರೆ ಬಟ್ಲು ಥರ ಬರುತ್ತಲ್ಲ, ಸೊ ಅದಕ್ಕೆ ನೀಟಾಗಿ ಟೈಟ್ ಮಾಡಿಬಿಟ್ರೆ ಗ್ರಿಪ್ಪಾಗಿ ಕೂರುತ್ತೆ. ಸೊ ಆ ರೀತಿ ಮಾಡ್ಕೊಳ್ಳೋದು ಅಷ್ಟೇನೆ. ತುಂಬಾ ಚೆನ್ನಾಗಿ ಕಾಣುತ್ತೆ, ಎನ್ಹ್ಯಾನ್ಸಿಂಗ್ ಆಗಿರುತ್ತೆ ದೀಪ. ಸೊ ಇವಾಗ ನೋಡಿ ಅದ್ರ ಮೇಲ್ಗಡೆ ಇದಕ್ಕೂ ಹೂವನ್ನ ಸುತ್ತಿದ್ದಾರೆ ಅಮ್ಮ. ಈ ರೀತಿ ಕಾಣಿಸುತ್ತೆ. ಆ್ಯಂಡ್ ಸುತ್ತೂರನು ತುಂಬ ಕುಚ್ಚುಗಳನ್ನ ಮಾಡ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ನನಗೆ ಅಷ್ಟು ಟೈಮೇ ಇರಲಿಲ್ಲ. ಈ ಸಲ ಹೂವಿನ ಅಲಂಕಾರಕ್ಕೇ ನನ್ನದೇ ಸಾಕಷ್ಟು ತುಂಬ ಜನ ಆರ್ಡರ್ನ ಕೊಟ್ಬಿಟ್ಟಿದ್ರು ಹೂವಿನ ಮಾಲೆ ಮಾಡೋದಕ್ಕೆ, ಅಂದರೆ ಮಲ್ಲಿಗೆ ಹೂವಿಂದು. ಸೊ ಅವ್ರುಗಳಿಗೆಲ್ಲ ಮಾಡಿ ನನಗೆ ದೇವಿಗೆ ಅಲಂಕಾರಕ್ಕೆ ಹೂಗಳನ್ನ ಮಾಡ್ಕೊಳ್ಳೋಷ್ಟು ಟೈಮೇ ಸಿಕ್ಕಿರಲಿಲ್ಲ ಈ ಸಲ. ಸೊ ಅದಕ್ಕೆ ಮಿನಿಮಲವಾಗಿ ಎಷ್ಟು ಮಾಡ್ಬೋದು ಅಷ್ಟನ್ನು ಮಾಡಿದ್ದೀನಿ ಅಷ್ಟೇನೆ. ನಂತರ ಈ ಬಾಳೆ ದಿಂಡು ಇಡೋದಕ್ಕೆ ಸ್ಟ್ಯಾಂಡ್ ಬರುತ್ತಲ್ಲ, ಅದು ಎಷ್ಟು ಯೂಸ್ಫುಲ್ ಅಂದರೆ ನಾವು ಎಲ್ಲನೂ ಇಟ್ಟು ನಿಲ್ಲಿಸಿದ್ರೆ ಬಿದ್ದೋಗುತ್ತೆ ಆ ಥರದ್ದೆಲ್ಲ ಭಯ ಇರುತ್ತಲ್ಲ. ಈ ಸ್ಟ್ಯಾಂಡ್ ಇದ್ದರೆ ತುಂಬಾ ಈಸಿ. ಅದರಲ್ಲಿ ಹಾಕಿ ಇಟ್ಬಿಟ್ರೆ ನೀಟಾಗಿ ಕೂರ್ತಿರುತ್ತೆ, ಬೀಳೋ ಭಯನೇ ಇರಲ್ಲ. ನಂತರ ದೇವಿ ಮುಂದೆನೂ ಕಳಶ ಉಡಬೇಕಲ್ಲ, ಸೊ ಅದಕ್ಕೋಸ್ಕರ ನಾನು ಅದ್ರ ಮುಂದೆ ಒಂದು ಪೀಠನ ಇಟ್ಕೊಂಡಿದ್ದೀನಿ. ಅದನ್ನು ನಾವು ಫಸ್ಟ್ ಟೈಮು ವರಮಹಾಲಕ್ಷ್ಮಿಗೆ ತಂದಿದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು ನಮ್ಮದು 4ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ. ಇದುವರೆಗೂ ಒಂಚೂರು ಶೇಡ್ ಆಗಿಲ್ಲ, ಏನಾಗಿಲ್ಲ. ತುಂಬಾ ಚೆನ್ನಾಗಿದೆ. ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಈ ಆನೆ ಮತ್ತು ಈ ಒಂದು ಪೀಠ ಎಲ್ಲನೂ ಒಂದೇ ಸಲ ತಂದಿದ್ದು. ಈ ಆನೆ ಜೊತೆಗೆ ನಾವು ಸುಮಾರು 1800 ರೂಪಾಯಿನೋ ಕೊಟ್ವಿ. ಬಟ್ ಈಗಂತೂ ಸಿಕ್ಕಾಪಟ್ಟೆ ರೇಟ್ ಆಗಿದೆ. ಇದು ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ. ಈಗ ಮೋಸ್ಟ್ಲಿ ಒಂದು 3000 ಆಗಿರ್ಬೋದು ಈಗಿನ ರೇಟಿಗೆ. ಆವಾಗಲೇ ನಾವು 1800 ರೂಪಾಯಿ ಕೊಟ್ಟು ಫುಲ್ ಬಾರ್ಗೇನ್ ಮಾಡಿ ತಂದಿದ್ರು ನಮ್ಮ ಅಜ್ಜಿ. ಆ್ಯಂಡ್ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ದೇವರು ಅಂದರೆ ನನಗೆ 2 ಕಣ್ಣು ಸಾಲ್ತಾ ಇರಲಿಲ್ಲ, ನೋಡ್ಕೊಂಡು ನಿಂತಿದ್ದೆ. ನಂತರ ಮುಂದೆ ಕಳಶ ಹೂಡೋದಕ್ಕೆ ಯಾವ ರೀತಿ ರೆಡಿ ಮಾಡ್ಕೊತೀನಿ ಅಂತ ಇವಾಗ ತೋರಿಸ್ತೀನಿ ನೋಡಿ. ಅದ್ರ ಮುಂದೆ ನಾನು ಪೀಠದ ಮೇಲೆ ಬಾಳೆ ಎಲೆನ ಹಾಕ್ಕೊಂಡು ಅದ್ರ ಮಧ್ಯದಲ್ಲಿ ನಾವೆಲ್ಲಿ ಕಳಶ ಇಡ್ತೀವಲ್ಲ, ಸೊ ಅಲ್ಲಿನೂ ಸಹ ನಾನು ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ಅಕ್ಕಿಯನ್ನು ಹಾಕಿ ಸ್ವಸ್ತಿಕ್ ಆಗಿರ್ಬೋದು ಅಥವಾ ಓಂ ಅಂತ ಆಗಿರ್ಬೋದು ಇದನ್ನು ಬರಿಬೇಕಾಗುತ್ತೆ. ಅಂದರೆ ಅಲ್ಲಿ ಆ ಒಂದು ಪೀಠವನ್ನು ನಾವು ಎನರ್ಜೈಸ್ ಮಾಡ್ತಾ ಇರೋದು. ಸೊ ನಾನಿಲ್ಲಿ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ಓಂ ಅಂತ ಬರೆದು ಅದಕ್ಕೆ ಅರಿಶಿನ ಕುಂಕುಮನ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ನಾವು ಆವಾಗಲೇ ಗಂಗೆ ಪೂಜೆ ಮಾಡಿ ಕಳಶಕ್ಕೆ ನೀರು ತುಂಬಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಇದ್ರ ಮೇಲೆ
ಉಡಬೇಕಾಗುತ್ತೆ. ನಾನು ಇವಾಗ ಈ ಕ್ಲಿಪ್ಪಿಂಗ್‌ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಗಂಗೆ ಪೂಜೆ ಮಾಡಿದ್ಮೇಲೆ ಈ ಒಂದು ಹಿತ್ತಾಳೆ ಗುಂಡಿಗೆ ನಾನು ನೀರನ್ನು ತುಂಬ್ಕೊಂಡಿದ್ದೀನಿ. ಇದನ್ನು ಈ ಸಲ ತಂದಿದ್ದು ಹಿತ್ತಾಳೆ ಗುಂಡಿ. ಲಾಸ್ಟ್ ಟೈಮ್ ನಮ್ದೊಂದು ತಾಮ್ರದ್ದಿತ್ತು. ಅದು ಬಿದ್ದು ಹೊಟ್ಟೆ ಮೇಲೆ ಹಿಂಗೆ ಗ್ಯಾಪ್ ಆಗಿಬಿಟ್ಟು ನೀರು ಸೋರ್ತಾ ಇತ್ತು. ಸೊ ಅದನ್ನು ಹಾಕಿ ಹಿತ್ತಾಳೆದಂದರೆ ಸ್ವಲ್ಪ ಈಸಿ ಅಲ್ವಾ ಕ್ಲೀನಿಂಗ್ ಎಲ್ಲನೂ ಅಂತ ಹಿತ್ತಾಳೆದು ತಂದಿದ್ದೀನಿ. ನೆಕ್ಸ್ಟ್ ಆ ಒಂದು ಕಳಶಕ್ಕೂ ಅಷ್ಟೇನೆ ಅರಿಶಿನ, ಕುಂಕುಮ ಹಾಗೆ ಅಕ್ಷತೆ ನಾವೇನು ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕಿ ಆ ಒಂದು ಜಾಗವನ್ನು ಎನರ್ಜೈಸ್ ಮಾಡ್ಬೋದು. ಹಾಗೆ ನಾವು ಹಿಂದೆ ಕಳಶದಲ್ಲಿ ಅಕ್ಕಿ ಒಳಗೆ ಏನೇನೆಲ್ಲ ಕೆಲವೊಂದು ಲಕ್ಷ್ಮಿಗೆ ಇಷ್ಟವಾಗಿರುವಂಥದ್ದೆಲ್ಲ ಹಾಕಿದ್ವಲ್ಲ ಅದನ್ನು ಸಹ ಈ ಕಳಶದಲ್ಲಿ ಹಾಕೊಬೋದು, ತೊಂದರೆ ಇಲ್ಲ. ಬಟ್ ನಾನು ಆ ಕಳಶಕ್ಕೆ ಹಾಕಿದ್ನಲ್ಲ ಅಂತೇಳಿ ಹಾಕಿಲ್ಲ ಅಷ್ಟೇನೆ. ನಂತರ ಇದಕ್ಕೆ ನಾನು ವಿಳೆದೆಲೆನ ಇಟ್ಕೊತಾ ಇದ್ದೀನಿ. ವಿಳೆದೆಲೆ, ಮಾವಿನ ಎಲೆ ಅಥವಾ ದಾಸವಾಳ ಹೂವಿನ ಎಲೆ, ಹಲಸಿನ ಹಣ್ಣಿನ ಎಲೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ನಾನು ಮಾವಿನ ಎಲೆ ತರಬೇಕು, ಅದ್ರ ಮೇಲೆ ವಿಳೆದೆಲೆ ಇಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮರ್ತೇ ಹೋಗ್ಬಿಡುತ್ತೆ, ಯಾವುದೇ ವಿಷಯ ಆಗಲಿ ಏನಾದರೂ ಒಂದು ಮರ್ತ್ಬಿಡ್ತೀವಿ. ಸೊ ನಂತರ ವಿಳೆದೆಲೆನೇ ಇಟ್ಟು ಈ ರೀತಿ ಕಳಶಕ್ಕೆ ಇಡೋ ಕಾಯಿನ ಅಲಂಕಾರ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಇದನ್ನು ಕಳಶದೊಳಗೆ ಹೂಡೋದು. ಮೇನ್ ಮಹಾಲಕ್ಷ್ಮಿನ ನಾವು ಯಾವ ರೀತಿ ಅಲಂಕಾರ ಮಾಡಿರ್ತೀವಲ್ಲ ಅಲ್ಲಿ ನೆಲೆಸಿರಲ್ಲ ಅಂತೆ. ಈ ಒಂದು ಮುಂದೆ ಇರೋವಂಥ ಕಳಶದಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾರಂತೆ. ಸೊ ಅದಕ್ಕೋಸ್ಕರನೇ ಈ ಕಳಶಕ್ಕೇನೆ ನಾವು ಪ್ರಾಶಸ್ತ್ಯ ಕೊಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿಗೆ ನಾವು ಕುಂಕುಮಾರ್ಚನೆ ಎಲ್ಲ ಮಾಡಬೇಕಾಗುತ್ತೆ. ನೋಡಿ ಹೂವೆಲ್ಲ ಇಟ್ಟು ಕಳಶ ರೆಡಿ ಆದಮೇಲೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ. ನಂತರ ಮುಂದೆ ಇರೋವಂಥ ಕಳಶಕ್ಕೆ ನಾನು ಅರಿಶಿನ ಕೊಂಬಿಂದು ತಾಳಿಯನ್ನು ಕಟ್ಕೊತಾ ಇದ್ದೀನಿ. ಹಿಂದೆ ದೇವರಿಗೆ ನಾವು ತಂದು ಇಟ್ಟಿದ್ವಿ. ನಾವು ಫಸ್ಟ್ ಟೈಮು ವರಮಹಾಲಕ್ಷ್ಮಿ ಮಾಡಬೇಕಾದ್ರೇನೆ ಚಿನ್ನದ ತಾಳಿನೇನೆ ದೇವರಿಗೆ ಅಂತಲೇ ಸಪ್ರೇಟಾಗಿ ತಂದು ಇಟ್ಬಿಟ್ಟಿದ್ದೀವಿ. ಅದನ್ನೇ ನಾವು ಹಾಕೋದು. ನಂತರ ಇವಾಗ ನಾವು ದೇವಿಗೆ ಮಡಿಲಕ್ಕಿ ತುಂಬೋದಕ್ಕೆ ನೀವು ಇದಕ್ಕೆ ದೊಡ್ಡ ಮೊರ ಬರುತ್ತಲ್ಲ ಸೊ ಅದನ್ನು ಸಾರಿಸಿ ಅದನ್ನು ಯೂಸ್ ಮಾಡ್ಬೋದು. ಬಟ್ ನನಗೆ ಇಲ್ಲಿ ಇಡೋದಕ್ಕೆ ಜಾಗ ಕಂಜೆಸ್ಟಿಂಗ್ ಆಗಿರೋದ್ರಿಂದ ನಾನೊಂದು ಪ್ಲೇಟ್ನ ಇಟ್ಕೊಂಡು ಅದ್ರ ಮೇಲೆ ಒಂಚೂರು ಅರಿಶಿನ ಹಾಗೆ ಒಂಚೂರು ಕುಂಕುಮನ ಹಾಕಿ ಹಾಗೆ ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕಿ ಅದರಲ್ಲಿ ನಾನು 3 ಇಡಿ ಆಗೋ ಅಷ್ಟು ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ಮಾಡ್ತಾ ಇರೋದು ದೇವಿಗೆ ಮಡಿಲಕ್ಕಿ ತುಂಬೋದು. ಸೊ ಇದು ಪ್ರೋಸೆಸ್ನ ನೀವು ಮಿಸ್ ಮಾಡದೆ ಮಾಡಲೇಬೇಕು. ಇದನ್ನು ತುಂಬಾ ಇಂಪಾರ್ಟೆಂಟ್ ಈ ಒಂದು ವರಮಹಾಲಕ್ಷ್ಮಿ ವ್ರತದಲ್ಲಿ. ಯಾವುದೇ ಹೆಣ್ದೇವ್ರಾಗಿರ್ಬೋದು ಮಡಿಲಕ್ಕಿ ತುಂಬೋದು ಕಾಮನ್ ಅಲ್ವಾ? ಸೊ ಅದಕ್ಕೋಸ್ಕರ ಅಕ್ಕಿನ ಇಟ್ಟು ಅದರಲ್ಲಿ ನಾನು ಓಂನ ಬರೆದು ಈ ರೀತಿ ಪುಟ್ಟದಾಗಿರುವಂಥ ಮರನ ತಂದಿದ್ದೆ 2. ಸೊ ಆ ಮರನ ಪ್ಲೇಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಕಲ್ಸಕ್ಕರೆ ಆ ರೀತಿ ಕೆಲವೊಂದಷ್ಟು ಐಟಮ್ನೆಲ್ಲ ಇಡ್ತೀನಿ. ಈಗ ಒಂದು ಮರದಲ್ಲಿ ನಾನು ಎಲೆ, ಅಡಿಕೆ, 2 ಅರಿಶಿಣದ ಕೊಂಬು, 1 ಕಾಯಿಯನ್ನು ಇಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು 2 ಬಾಳೆಹಣ್ಣು ಇಡ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ ಒಂದು ಬಾಳೆಹಣ್ಣು ಇಡೋಕ್ಕೆ ಹೋಗಬಾರ್ದು, ಜೋಡಿ ಬಾಳೆಹಣ್ಣು ಹಾಗೆ ಜೋಡಿ ಎಲೆನ ಇಡಬೇಕು. ನಂತರ ತಾಯಿಗೆ ತಂದಂತಹ ಬಳೆಯನ್ನು ಇಡ್ತಾಯಿದ್ದೀನಿ. ಇದಕ್ಕೆ ನಾವು ಸಪ್ರೇಟಾಗಿ ಹೊಸದೇ ತಂದರೆ ಒಳ್ಳೆಯದು. ನೆಕ್ಸ್ಟಿಗೆ ನಾನು ಇಲ್ಲಿ ಏನು ಫುಲ್ಲು ಕಂಪ್ಲೀಟ್ ಸೆಟ್ ಬರುತ್ತಲ್ಲ ಈ ಒಂದು ಬಾಗಿನ ಐಟಮ್ದು ಅದನ್ನು ಇಡ್ತಾಯಿದ್ದೀನಿ. ನಂತರ ನಾನು 3 ರೀತಿಯ ಕಾಳುಗಳನ್ನು ತೊಗೊಂಡಿದ್ದೀನಿ. ಬೇಕಿದ್ದರೆ ನೀವು ನವಧಾನ್ಯಗಳನ್ನು ತೊಗೊಬೋದು. ಆದರೆ ನಾನಿಲ್ಲಿ 3 ರೀತಿಯ ಧಾನ್ಯಗಳನ್ನು ತೊಗೊಂಡಿದ್ದೀನಿ. ಅದರಲ್ಲಿ ತೊಗರಿಬೇಳೆ ಹಾಗೆ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ನಂತರ ಒಂದು ಅರ್ಧ ಕೊಬ್ಬರಿ ಹೋಳಲ್ಲಿ ನಾನು 2 ಬಾದಾಮಿ, 2 ಗೋಡಂಬಿ, 2 ಖರ್ಜೂರ, 2 ದ್ರಾಕ್ಷಿ ಹಾಗೆ 2 ಕಲ್ಸಕ್ಕರೆನ ಹಾಕಿ ಹಾಗೆ ದಕ್ಷಿಣೆಗೆ ನಾನು ₹11 ಇಟ್ಟಿದ್ದೀನಿ. ನಂತರ ಅರಿಶಿನ ಕುಂಕುಮನ ಇಟ್ಟು 2 ಫಲನ ಇಡಬೇಕಾಗುತ್ತೆ. ಇದರಲ್ಲಿ ನಾನು ಚೇಪೆಕಾಯಿ ಮತ್ತು ಮರ್ಸೇಬನ್ನ ಇಟ್ಟಿದ್ದೀನಿ. ಅಂದರೆ ಸೈಜಲ್ಲಿ ನಾವು ತಂದಿದ್ದ ಹಣ್ಣಲ್ಲಿ ಅದೆರಡೇ ಚಿಕ್ಕದಿದ್ದಿದ್ದು ಆ ಒಂದು ತಟ್ಟೆಯಲ್ಲಿ ಇಡಿಸೋದಕ್ಕೆ ಮೂಸಂಬಿನ ಇಟ್ಟಿದ್ದೀನಿ. ನೆಕ್ಸ್ಟಿಗೆ ನಾನು ಹೂವನ್ನ ಇಟ್ಟು ತಾಯಿಗೆ ಹಾಗೆಯೇ ಕಂಕಣನೂ ಸಹ ಇಡ್ತಾಯಿದ್ದೀನಿ. ಇದು ಕಂಪ್ಲೀಟ್ ಮಡಿಲಕ್ಕಿ. ಇಷ್ಟನ್ನು ನಾವು ಮಡಿಲಕ್ಕಿ ಆಗಿ ತಾಯಿಗೆ ಇಡಬೇಕು. ಆ್ಯಂಡ್ ಮೇನ್ ವಿಷ್ಣು ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ತುಳಸಿ ತುಂಬಾ ಶ್ರೇಷ್ಠ. ನಾವು ಏನೇ ಫಲಪುಷ್ಪಗಳಿಂದ ಅಲಂಕಾರ ಮಾಡಿದ್ರೂ ತಾಯಿಗೆ ಒಂದು ದಳ ತುಳಸಿ ಕೊಟ್ಬಿಟ್ರೆ ಎಷ್ಟು ಸಮಾಧಾನ ಆಗ್ತಾರೆ ಅಂದರೆ ಈಸಿಯಾಗಿ ನಾವು ದೇವಿಯನ್ನು ಒಲಿಸ್ಕೊಬೋದು. ಸೊ ಅದಕ್ಕೋಸ್ಕರನೇ ನಾನು ಆ ಸೈಡ್ ಈ ಸೈಡ್ 2 ಕಡೆನೂ ತುಳಸಿನ ಇಟ್ಟಿದ್ದೀನಿ. ಹಾಗೆ ಮನೇಲಿರುವಂಥ ಒಂದು ವೆಂಕಟೇಶ್ವರ ಸ್ವಾಮಿ ಫೋಟೋಗೂ ಅಷ್ಟೇನೆ ತುಳಸಿನ ಇಟ್ಟಿದ್ದೀನಿ. ನೋಡಿ ಇಷ್ಟೆಲ್ಲ ಅಲಂಕಾರ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಹಾಗೆ ನಾವೇನು ಆನೆ ಕೆಲವೊಂದಷ್ಟು ಐಟಮ್ಗಳೆಲ್ಲ ಇಟ್ಟಿದ್ವಲ್ಲ ಸೊ ಅದರಲ್ಲೂ ನಾನು ಹೂವನ್ನ ಇಡ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಹಾಗೆ ಲಕ್ಷ್ಮಿಯನ್ನು ಕಳಶವನ್ನು ಹೂಡಿದ ನಂತರ ಮುಂದೆ ನಾವು ಇಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀನಿ. ಏನಕ್ಕೆ ಲಕ್ಷ್ಮಿಯ ಮುಂದೆನೇ ಗಣಪತಿ ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಲಕ್ಷ್ಮೀ ದೇವಿ ಅಂದರೆ ಚಂಚಲೆ ಅಂತೆ. ಗಣಪತಿ ಅಂದರೆ ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಆ ರೀತಿ ಓಡಾಡ್ತಾ ಇರ್ತಾರೆ ಚಂಚಲೆ. ಸೊ ಗಣಪತಿಯನ್ನು ನಾವು ಮುಂದೆ ಪ್ರತಿಷ್ಠಾಪನೆ ಮಾಡೋದ್ರಿಂದ ಗಣಪತಿ ಏನಿದ್ದಾರೆ ಅವ್ರನ್ನ ತಡೆದು ಅಲ್ಲಿ ಕೂತ್ಕೊಳ್ಳಮ್ಮ ಅಂತೇಳಿ ಕೂರಿಸ್ತಾರಂತೆ. ಇದು ಪುರಾತನದ ಒಂದು ಕತೆ. ಸೊ ಅದಕ್ಕೋಸ್ಕರನೇ ಲಕ್ಷ್ಮೀ ಕಳಶ
ಹೂಡಿದ ಮುಂದೆನೇ ನಾವು ಗಣೇಶ ಮೂರ್ತಿ ಆಗಿರ್ಬೋದು, ಗಣೇಶ ಫೋಟೋ ಆಗಿರ್ಬೋದು ಇಡ್ಬೋದು. ನಾನಿಲ್ಲಿ ಬೆಳ್ಳಿ ಗಣೇಶ ಇತ್ತು. ಸೊ ಅದನ್ನು ನಾನು ಒಂದು ಹಿತ್ತಾಳೆ ಬೌಲಲ್ಲಿ ಅಕ್ಕಿನ ಹಾಕಿ ಅದರಲ್ಲೂ ಅರಿಶಿನ ಕುಂಕುಮ ಮತ್ತು ಅಕ್ಷತೆನ ಹಾಕಿ ಅದರಲ್ಲಿ ಬೆಳ್ಳಿ ಗಣಪತಿಯನ್ನು ನಾನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೂ ಹೂವಿನ ಅಲಂಕಾರ ಮಾಡಿದ್ದೀನಿ. ಸೊ ಈ ವಿಷಯ ನಿಮಗೆ ಗೊತ್ತಿಲ್ಲ ಅಂದರೆ, ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಇನ್ನು ಮುಂದೆ ಇದನ್ನು ಫಾಲೋ ಮಾಡಿ. ಏನು ಕಳಶ ಹೂಡಿರ್ತೀವಿ ಅದ್ರ ಮುಂದೆ ಗಣೇಶನ ಇಡೋದು. ಮತ್ತು ಗಣೇಶನಿಗೆ ಪ್ರಿಯವಾಗಿರುವಂಥ ಗರಿಕೆಯನ್ನು ಸಾವಂತಿಗೆ ಹೂವಿನ ಸುತ್ತ ಸುತ್ತಿ ಅಲಂಕಾರ ಮಾಡಿದ್ದೀನಿ. ಗಣೇಶನಿಗೆ ಗರಿಕೆ, ಶಿವಂಗೆ ಬಿಲ್ಪತ್ರೆ, ಲಕ್ಷ್ಮಿಗೆ ಹಾಗೆ ವೆಂಕಟೇಶ್ವರ ತಂದೆಗೆ ತುಳಸಿ, ಈ ರೀತಿಯಾದಂಥ ಸಿಂಪಲ್ ಮಿನಿಮಲ್ ಒಂದು ಅಲಂಕಾರವನ್ನು ಮಾಡೋದ್ರಿಂದ ಅವರಿಗೆ ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ನಾವು ಕೇಳಿದಂಥ ವರಗಳನ್ನೆಲ್ಲ ತುಂಬಾ ಈಸಿಯಾಗಿ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಅವರವರಿಗೆ ಯಾವ್ಯಾವುದನ್ನು ತುಂಬ ಇಡಬೇಕು ಅದನ್ನು ಇಡಬೇಕು. ಹಾಗಂತ ನೀವು ಗಣೇಶನಿಗೆ ತುಳಸಿ ಇಡಬಾರ್ದು. ಗಣೇಶನಿಗೆ ತುಳಸಿ ಇಡೋದು ಮಹಾಪಾಪ. ಸೊ ಈ ರೀತಿ ಕೆಲವೊಂದು ದೇವರುಗಳಿಗೆ ಅವ್ರದ್ದೇ ಆದಂತಹ ಒಂದು ವಾಡಿಕೆಗಳಿರುತ್ತೆ. ಸೊ ಅದನ್ನೇ ಫಾಲೋ ಮಾಡಬೇಕು. ನಂತರ ನಾನು ಮುಂದೆ ಬೆಳ್ಳಿ ದೀಪವನ್ನು ಇಡೋದಕ್ಕೆ 2 ವೀಳ್ಯದೆಲೆನ ಇಟ್ಟು ಅದ್ರ ಮೇಲೆ ಬೆಳ್ಳಿ ದೀಪವನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ. ಇದು ವಾಡಿಕೆ. ವೀಳ್ಯದೆಲೆ ಮೇಲೆ ದೀಪನ ಇಡಬೇಕು, ಖಾಲಿ ಹಾಗೆ ಇಡಬಾರ್ದು ಅಂತ ಹೇಳಿ. ಸೊ ಈಗ ದೀಪಗಳಿಗೂ ಅಲಂಕಾರ ಮಾಡ್ತಿದ್ದೀನಿ. ಈ ಒಂದು ಬೆಳ್ಳಿ ದೀಪದಲ್ಲಿ ನಾನು ತುಪ್ಪದ ದೀಪವನ್ನು ಬೆಳಗ್ತೀನಿ. ಸುಮಾರು ವರ್ಷದಿಂದ ಇದೇ ರೂಢಿ ಆಗಿಬಿಟ್ಟಿದೆ. ಈ ಒಂದು ಬೆಳ್ಳಿ ದೀಪದಲ್ಲೇ ನಾನು ತುಪ್ಪದ ದೀಪವನ್ನು ಬೆಳಗೋದು. ಹಾಗೆ ಅದನ್ನು ಬಿಟ್ಟು ಪಂಚಾರತಿ ಅಂತ ಮಾಡ್ತೀವಲ್ಲ, ಅದಕ್ಕೂ ನಾನು ತುಪ್ಪದ ದೀಪವನ್ನು ಬೆಳಗ್ತೀನಿ. ಕಳಶದ ಮುಂದೆ ಅರಿಶಿನ ಕುಂಕುಮ ಇಟ್ಟು ಅದ್ರ ಮುಂದೆ ನಾನು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೀನಿ. ನಂತರ ಇವಾಗ ಒಂಬಾಳೆ ಕಳಶ. ಒಂಬಾಳೆ ಅಂದ್ರೇ ಸಮೃದ್ಧಿ ಅಲ್ವಾ. ಒಂದೊಂದು ಧಾನ್ಯದಲ್ಲೂ ಯಾವ ರೀತಿ ಫಲ ಇರುತ್ತಲ್ಲ, ಸೊ ಅದ್ರದ್ದು ನಮ್ಮ ಒಂದು ಸಂಪತ್ತಾಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಆಯಸ್ಸಾಗಿರ್ಬೋದು ಅದೆಲ್ಲನೂ ವೃದ್ಧಿಯಾಗಲಿ ಅನ್ನೋದೊಂದು ಪ್ರತಿರೂಪವಾಗಿ ನಾವು ಈ ಒಂಬಾಳೆ ಕಳಶನ ಇಡೋದು. ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಕಷ್ಟು ಜನ ನೋಡಿರ್ತಾರೆ, ಇಟ್ಟಿರ್ತಾರೆ. ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಇಡಬೇಕಾ ಬೇಡವಾ ಅಂತ. ಯಾವುದೇ ರೀತಿಯ ತಪ್ಪಿಲ್ಲ. ಈಗ ನಾವು ಮಂಗಳೂರು ಸೈಡೆಲ್ಲ ಹೋದರೆ ನಾವು ಹೆಂಗೆ ಹೂ ಮುಡಿಸ್ತೀವಿ ಆ ರೀತಿಯೇ ಈ ಒಂದು ಒಂಬಾಳೆ ಕಳಶ ಆಗಿರ್ಬೋದು, ಒಂಬಾಳೆ ಹೂಗಳನ್ನ ಮುಡಿಸ್ತಾರೆ. ಸೊ ಅದಕ್ಕೋಸ್ಕರ ಹೇಳೋದು, ಇದನ್ನು ಲಕ್ಷ್ಮೀ ದೇವಿಗೆ ಇಡೋದು ಯಾವುದೇ ರೀತಿ ತಪ್ಪಿಲ್ಲ. ನೀವು ಮಿಸ್ ಮಾಡ್ತೀವಿ, 1-2 ಕಡ್ಡಿನಾದರೂ ಒಂಬಾಳೆ ತಂದು ಇಡಿ, ತುಂಬಾ ಒಳ್ಳೆಯದು. ನಂತರ ಆ ಒಂದು ಕಳಶ ಇಡೋದಕ್ಕೂ ಅಷ್ಟೇನೆ ನಾನು ಒಂದು ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಅರಿಶಿನ ಕುಂಕುಮ ಹಾಗೆ ಅಕ್ಷತೆನ ಹಾಕ್ಕೊಂಡು ಇದರಲ್ಲೂ ನಾನು ನೀರು ತುಂಬಿದ್ದೀನಿ. ಈ ಗುಂಡಿಯಲ್ಲೂ ಇದನ್ನು ಗಂಗೆ ಪೂಜೆ ಮಾಡಿದಾಗಲೇ ತುಂಬಿಟ್ಟಿದ್ದೆ. ಸೊ ಆ ಒಂದು ಕಳಶದ ನೀರೊಳಗೂ ಅರಿಶಿನ ಕುಂಕುಮ ಹಾಗೆ ಅಕ್ಷತೆನ ಹಾಕಿ ಅದನ್ನು ನಾವು ಎನರ್ಜೈಸ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಇದರಲ್ಲೂ ಅರಿಶಿನ ಕುಂಕುಮ ಅನ್ನೋದು ತುಂಬಾ ಒಂದು ಪ್ರಾಶಸ್ತ್ಯವನ್ನು ಹೊಂದಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಸೊ ಅದಕ್ಕೋಸ್ಕರನೇ ನೋಡಿ ಈ ರೀತಿ ಕಳಶ ಹೂಡಿದ್ರೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದು ಇನ್ನೂ ಸಹ ಇದೆ ನಮ್ಮ ಮನೆಯಲ್ಲಿ. ಹಾಗೆ ಈ ಕಳಶಕ್ಕೂ ಹೂವಿನ ಅಲಂಕಾರನ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಯಾವ ರೀತಿ ಬೇಕು ಹೂವಿನ ಅಲಂಕಾರ ಆಗಿರ್ಬೋದು ಅದೆಲ್ಲನೂ ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ. ಬಟ್ ಕೆಲವೊಂದಷ್ಟು ಏನೇನು ಪದ್ಧತಿಗಳಿದ್ದಾವೆ ಅದನ್ನು ನಿಯಮಾನುಸಾರವಾಗಿ ಮಾಡಿದಾಗ್ಲೇನೆ ಈ ಒಂದು ವ್ರತ ಫಲ ಕೊಡೋದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಈ ಮಡ್ಲಕ್ಕಿ ತುಂಬೋದಾಗಿರ್ಬೋದು, ಕಳಶ ಹೂಡೋದಾಗಿರ್ಬೋದು ಇದೆಲ್ಲನೂ ಎಲ್ಲರೂ ಮಾಡ್ಬೋದು. ನಾವು ಬರೀ ದೇವಿನ ಕೂರಿಸಿ ಸೀರೆ ಉಡಿಸಿನೇ ಆರಾಧನೆ ಮಾಡ್ತೀವಿ ಅನ್ನೋರಲ್ಲ. ಜಸ್ಟ್ ನಾವು ಕಳಶ ಇಟ್ಟು ಪೂಜೆ ಮಾಡ್ತೀವಿ ಅನ್ನೋರೂ ನಾನು ತೋರಿಸಿದಂಥ ಒಂದಷ್ಟು ಐಟಮ್ಗಳನ್ನೆಲ್ಲನೂ ಹಾಕಿ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ತಾಯಿನೂ ಉಳಿತಾಳೆ. ಸೊ ಈಗ ನೋಡಿ ನಾನು ಈ ಸೈಡ್ ಒಂದಷ್ಟು ಎಲ್ಲ ರೆಡಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅಮ್ಮ ದೇವ್ರ ಮನೇನ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಆ್ಯಂಡ್ ದೇವ್ರ ಮನೇಲೂ ಕೆಲವೊಂದಷ್ಟು ಹಣ್ಣುಗಳೆಲ್ಲ ಇಟ್ಟು, ಬಾಳೆನೆಲ್ಲ ಇಟ್ಟು, ಹಾಗೆ ಎರಡಕ್ಕೂ ಪೇರ್ ಮಾಡಿ ಪೈನಾಪಲ್ ತಂದಿದ್ವಿ. ದೇವ್ರ ಮನೆಗೊಂದು ಹಾಗೆ ದೇವಿಗೊಂದು. ನಾವು ಈ ಸಲ 7 ಥರದ ಹಣ್ಣನ್ನು ಇಟ್ಟಿದ್ದೀವಿ. ಚೇಪೆಕಾಯಿ, ಮೂಸಂಬಿ, ಆಪಲ್ಲು, ಮರ್ಸೇಬು, ಹಾಗೆ ಡ್ರ್ಯಾಗನ್ ಫ್ರೂಟು ಈ ರೀತಿ, ಮತ್ತು ಜೋಳ ಎಲ್ಲನೂ ಇಡ್ತೀವಿ. ಮತ್ತು ಮೇಯ್ನಾಗಿ ಕೆಲವೊಂದಷ್ಟು ಐಟಮ್ಗಳನ್ನ ನಾವು ಲಕ್ಷ್ಮೀ ದೇವಿಗೆ ಇಡಬೇಕು. ಅಜ್ಜಿ ಹೇಳ್ತಾರೆ ಕುಂಬಳಕಾಯಿ ಇಡಬೇಕು, ಎಳ್ನೀರನ್ನ ಇಡಬೇಕು. ಎಳ್ನೀರಿಟ್ಟು ಹಾಗೆ ಸ್ವಲ್ಪ ತುಳಸಿ ದಳನ ಇಟ್ಟು, ಈಗ ನಾವೇನೇನು ಐಟಮ್ಸ್ ಎಲ್ಲ ತೋರಿಸ್ದೆ ಎಲ್ಲ ಲಕ್ಷ್ಮೀ ದೇವಿಗೆ ಇಷ್ಟ ಆಗಿರೋವಂಥದ್ದು ಅದೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ಆಯಿತು, ಇಷ್ಟೇ ಸಾಕು ಅಂತ ಹೇಳ್ತಾರೆ. ಇದೆಲ್ಲನೂ ನಮ್ಮ ಒಂದು ಶಕ್ತಿಗೆ ಎಷ್ಟು ಅನುಸಾರವಾಗಿ ಎಷ್ಟಿಡ್ಬೋದು ಆ ರೀತಿ ಇಡೋದಷ್ಟೇನೆ. ಆ್ಯಂಡ್ ಹಣ್ಣುಗಳನ್ನೆಲ್ಲ ಅಮ್ಮ ನೀಟಾಗಿ ಜೋಡಿಸ್ತಾ ಇದ್ದಾರೆ. ಈ ಹಣ್ಣನ್ನು ಜೋಡಿಸೋದು ಅಷ್ಟೇ ಒಂದು ದೊಡ್ಡ ಕೆಲಸ. ನಮ್ಮದು ಸ್ವಲ್ಪ ಚಿಕ್ಕ ಜಾಗ, ನಾವು ಇಟ್ಟಿರೋದು ಆ್ಯಕ್ಚುಲಿ ಸ್ವಲ್ಪ ಚಿಕ್ಕ ಮನೆ. ಸೊ ಅದಕ್ಕೋಸ್ಕರನೇ ಒಂದೇ ತಟ್ಟೆಲ್ಲೇ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬರೋ ಥರ ಇಡೋದ್ರಿಂದ ಅದು ಬಿದ್ದು ಬಿದ್ದು ಹೋಗ್ತಾ ಇರುತ್ತೆ. ಅದನ್ನು ಅರೇಂಜ್ ಮಾಡೋದೇ ಒಂದು ಕೆಲಸ ಆಗೋಗುತ್ತೆ. ನಂತರ ಅಮ್ಮ ರವೆ ಉಂಡೆ, ಕರ್ಜಿಕಾಯಿ ಮತ್ತು ಚಕ್ಲಿ, ಹಾಗೆ ತಂಬಿಟ್ಟು ಉಂಡೆ, ಒಬ್ಬಟ್ಟು, ಸೊ 5 ಥರದ
ಸಿಹಿ ತಿಂಡಿ ಆಯಿತು. ಸೊ ಇದನ್ನು ಮಾಡಿದರು. ಆ್ಯಂಡ್ ಈ ವಡೆಗಳ ಸೆಟ್ ಏನಿದೆಯಲ್ಲ, ಸೊ ಇದನ್ನು ನಾನು ಫಸ್ಟ್ ವರ್ಷದಿಂದನೂ ಹಿಡ್ಕೊಂಡು ಬರ್ತಾಯಿದ್ದೀನಿ. ಆ ತಟ್ಟೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಹಾಗೆಯೇ ಬಳೆ ಅಂದರೆ ದೇವರಿಗೆ ತುಂಬಾ ಪ್ರಿಯವಾಗಿರೋಂಥದ್ದು. ಹಸಿರು ಬಳೆಗಳಂದರೆ ಲಕ್ಷ್ಮೀ ತಾಯಿಗೆ ತುಂಬಾ ಇಷ್ಟ ಅಲ್ವಾ. ಸೊ ಅದಕ್ಕೋಸ್ಕರನೇ ಅದನ್ನು ಒಂದು ತಟ್ಟೆಯಾಗಿ ಇಡ್ತೀನಿ ನಾನು. ನಂತರ ತಂಬಿಟ್ಟು ಎಲ್ಲ ಅಮ್ಮ ಜೋಡಿಸ್ತಾ ಇದ್ದಾರೆ. ನೆಕ್ಸ್ಟಿಗೆ ನಾನು ಒಂದು ತಟ್ಟೆಯಲ್ಲಿ 5 ರೀತಿಯಾದಂತಹ ಡ್ರೈ ಫ್ರೂಟ್ಸ್ನ ಇಡ್ತೀನಿ. ನಾನು ಶಾಪಿಂಗ್ ವ್ಲಾಗಲ್ಲಿ ಹೇಳಿದ್ದೀನಿ ನಿಮಗೆ ಏನೇನು ತಂದಿದ್ದೆ ಅಂತ. ಸೊ ಇದಕ್ಕೋಸ್ಕರನೇ ಹೊಸ್ದಾಗಿ ತರ್ತೀನಿ, ಮನೇಲಿ ಯೂಸ್ ಮಾಡಿರೋವಂಥದ್ದು ಇಡಲ್ಲ. ಹೊಸ ಪ್ಯಾಕೆಟನ್ನು ಓಪನ್ ಮಾಡಿ 5 ಥರದ ಡ್ರೈ ಫ್ರೂಟ್ಸಲ್ಲಿ ಏನೇನು ಬಾದಾಮಿ, ಖರ್ಜೂರ, ಗೋಡಂಬಿ, ದ್ರಾಕ್ಷಿ, ಹಾಗೆ ಕಲ್ಸಕ್ಕರೆ. ಹಾಗೆ ನಾನು ಆಗಲೇ ಹೇಳಿದ್ನಲ್ವ, ಎಳ್ನೀರನ್ನ ತಾಯಿಗೆ ಇಡಲೇಬೇಕು ಅಂತೇಳಿ. ಪ್ರತಿ ವರ್ಷವೂ ನಾವು ಇದನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀವಿ. ಫಸ್ಟ್ ವರ್ಷ ನಮಗೆ ಗೊತ್ತಿರಲಿಲ್ಲ, ಬಟ್ ದೇವಿಗೆ ಇಡಬೇಕು ತಂಪು ಅಂತ ಹೇಳಿ ಇಡ್ತಾ ಇದ್ದಿದ್ದು. ನಂತರ ನನಗೆ ಗೊತ್ತಾಯಿತು, ಯಾರೋ ಹೇಳಿದ್ರು ಬಂದವರು, ಎಳ್ನೀರನ್ನ ಇಡಬೇಕು ನೀವು ಅಂತೇಳಿ. ಸೊ ಅವತ್ತಿಂದ ಇಡಬೇಕು ಅಂತ ಗೊತ್ತಾಯ್ತಲ್ಲ ಅಂತೇಳಿ ಇಡ್ತಾ ಇದ್ದೀವಿ. ತಾಯಿಗೆ ತುಂಬಾ ಪ್ರಿಯವಾಗಿರುವಂಥದ್ದು. ಆ್ಯಂಡ್ ದೇವಿ ತಂಪಗಿದ್ರೆ ನಮ್ಮನ್ನು ತಂಪಗಿಡ್ತಾಳೆ ಅನ್ನೋದು. ನೆಕ್ಸ್ಟಿಗೆ ನಾನು ಇನ್ನೊಂದು ಕೆಳಗಡೆ ತಟ್ಟೆನ ಇಟ್ಟು ಅದರಲ್ಲಿ ಎಲೆ ಅಡಿಕೆ ಹಾಗೆ ಬಾಳೆಹಣ್ಣ ಇಡ್ತಾಯಿದ್ದೀನಿ. ಎಳೆ ಅಡಿಕೆ ಬಾಳೆಹಣ್ಣು ಇದನ್ನು ಇಡದೆ ಯಾವುದೇ ಪೂಜೆ ಮಾಡಿದ್ರೂ ಅದು ಸಂಪೂರ್ಣ ಆಗಲ್ಲ ಅಂತ ಹೇಳ್ತಾರೆ. ಅಂದರೆ ಇದೇ ಪೂರ್ಣ ಫಲ, ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ಕಾಯಿ. ನಾನು ಆವಾಗಲೇ ಹೇಳಿದ್ನಲ್ವ, ನಾವು ಕುಂಬಳಕಾಯಿನೂ ಇಡ್ತೀವಿ ಅಂತ. ಕುಂಬಳಕಾಯಿನೂ ಇಡ್ತೀವಿ, ಸೌತೆಕಾಯಿನೂ ಇಡ್ತೀವಿ ಒಂದು ತಟ್ಟೆಯಲ್ಲಿ, ಕೆಳಗಡೆ ಸ್ಟೆಪ್ಪಲ್ಲಿ ಇಡ್ತೀವಿ. ಇದನ್ನು ಇಡಲೇಬೇಕಾಗಿರೋದು. ಕುಂಬಳಕಾಯಿ ಅಂದರೆ ನಾವು ಇದನ್ನು ಸಂಸ್ಕೃತದಲ್ಲಿ ಕೂಷ್ಮಾಂಡ ಅಂತ ಕರಿತೀವಿ. ಕೂಷ್ಮಾಂಡ ಅಂದರೆ ಬ್ರಹ್ಮಾಂಡಕ್ಕೆ ಹೋಲಿಸಿದ್ದಾರೆ ಅಂತ. ಸೊ ಬ್ರಹ್ಮಾಂಡದಲ್ಲಿರುವಂಥ ಎನರ್ಜೀಸ್ ಎಲ್ಲನೂ ವೃದ್ಧಿ ಆಗಲಿ ಅನ್ನೋದ್ರ ಒಂದು ಸಂಕೇತವಾಗಿ ಈ ಒಂದು ಕುಂಬಳಕಾಯಿ ತುಂಬಾ ಪ್ರಾಶಸ್ತ್ಯ ಇದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಸೊ ಅದಕ್ಕೋಸ್ಕರ ಅದನ್ನು ಇಡ್ತಾಯಿದ್ದೀನಿ. ನಂತರ ನಾನು ಕಂಕಣ ಕಟ್ಟೋದನ್ನು ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಕಂಕಣವನ್ನು ಕಟ್ಟುತ್ತೀನಿ, ರೆಡಿ ಮಾಡ್ಕೊತೀನಿ ಅಂದರೆ, ಒಂದು ಸಿಂಗಲ್ ದಾರ ಬರುತ್ತಲ್ಲ, ಸೊ ಅದನ್ನು ನಾನು 9 ಎಳೆ ಅಥವಾ 3 ಎಳೆ ಆಗಿ ಮಾಡಿಕೊಂಡು ಅದಕ್ಕೆ ಅರಿಶಿನ ಹಚ್ಕೊಂಡು 11 ಗಂಟನ್ನು ಹಾಕ್ಕೊತೀನಿ. ಹಾಗೆ 12ನೇ ಗಂಟು ಹೂವು ಕಟ್ತೀವಲ್ಲ, ಸೊ ಅದಕ್ಕೆ ಸೇರಿ 12 ಗಂಟಾಗುತ್ತೆ. ಸೊ ಇದ್ರ ಪ್ರತೀಕ ಏನಂದರೆ, ನಾವು ನೆಕ್ಸ್ಟ್ ಬರುವಂಥ 12 ತಿಂಗಳುಗಳ ಕಾಲ ನಂತರ ನಾವು ಇನ್ನೊಂದು ವರಮಹಾಲಕ್ಷ್ಮಿ ವ್ರತ ಮಾಡೋದು. ಅಲ್ಲಿ ತನಕನೂ ನಮ್ಮ ಮನೆಯನ್ನು ಕಾಯಿ ಅನ್ನೋ ಒಂದು ಪ್ರತೀಕವಾಗಿ ಈ ರೀತಿ 12 ಗಂಟುಗಳನ್ನು ಅದಕ್ಕೆ ಹಾಕಬೇಕಂತೆ. ಇದನ್ನು ನನಗೆ ಪುರೋಹಿತರು ಹೇಳಿದ್ದು. ಅವ್ರ ಹತ್ರ ಕೇಳಿ ನಾನು ಈ ಒಂದು ರಿಚುವಲ್ನ ಫಾಲೋ ಮಾಡ್ತಾ ಇರೋದು. ಸೊ ನೀವು ಅಷ್ಟೇ ನೆಕ್ಸ್ಟಿಗೆ ಕಂಕಣ ಕಟ್ಟಬೇಕಾದ್ರೆ ಅವತ್ತೂ 11 ಗಂಟನ್ನು ಹಾಕಿ ಹೂವನ್ನು ಇಟ್ಟು ಇನ್ನೊಂದು ಗಂಟನ್ನು ಹಾಕಿದ್ರೆ 12 ಗಂಟೆ ಆಗುತ್ತೆ. ಅದು ಮುಂಬರುವಂಥ 12 ತಿಂಗಳ ಒಂದು ಮುನ್ಸೂಚನೆ. ಸೊ ಈ ರೀತಿ ಹಾಕಿ ನೋಡಿ, ಇಲ್ಲಿ ಒಂದು ಗಂಟೆ ಹಾಕಿದ್ದೀನಿ, ಇದು 12ನೇ ಗಂಟಾಯಿತು. ಸೊ ಈ ರೀತಿ ನಮ್ಮ ಮನೆಯಲ್ಲಿ ಎಲ್ಲರನ್ನೂ ಸೇರಿ ಒಂದು 8 ಜನ ಆಗ್ತೀವಿ. ಸೊ ಅವರಿಗೋಸ್ಕರ 8 ಕಂಕಣನ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಂದರೆ, ನಾನೇ ವಿಡಿಯೋ ಮಾಡಿಕೊಂಡು ನಾನೇ ಕಟ್ಟೋದಕ್ಕೆ ಲೇಟ್ ಆಗುತ್ತಲ್ವ ಆ್ಯಕ್ಚುಲಿ. ಅದಕ್ಕೋಸ್ಕರನೇ ನಾನು ಮುಂಚೆನೇ ರೆಡಿ ಮಾಡಿಟ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಅಷ್ಟೇನೆ. ಸೊ ನೆಕ್ಸ್ಟಿಗೆ ನಿಮಗೆ ಗೊತ್ತಿಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಬೇಕಿದ್ದರೆ 9 ಗಂಟನ್ನು ಹಾಕ್ಕೋಬೋದು ಅಂತ ಹೇಳ್ತಾರೆ, ಬಟ್ ಅದರ ಅರ್ಥ ನನಗೆ ಗೊತ್ತಿಲ್ಲ. ಈ 11 ಗಂಟು ಪ್ಲಸ್ ಇನ್ನೊಂದು ಗಂಟು 12 ಗಂಟು ಹಾಕೋದ್ರ ಅರ್ಥವನ್ನು ನಮಗೆ ಪುರೋಹಿತರು, ನಾವು ಮನೆ ಹತ್ರ ಒಂದು ಲಕ್ಷ್ಮೀ ಟೆಂಪಲ್ ಇದೆ, ಅಲ್ಲಿ ಇರುವಂಥ ಪುರೋಹಿತರು ಹೇಳಿದ್ದು. ಸೊ ನಿಮಗೆ ಈ ವಿಷಯ ಗೊತ್ತಿಲ್ಲ ಅಂದರೆ ಇನ್ನು ಮುಂದೆ ಈ ರೀತಿ ಫಾಲೋ ಮಾಡಿ. ಇಲ್ಲ ನಿಮ್ಮ ಕಡೆ ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀರಾ ಆ ಥರ ಆಚರಣೆ ಮಾಡಿದ್ರೂ ಓಕೆ. ಬಟ್ ಈ ಒಂದು ವಿಷಯ ನನಗೆ ಇದು ಹೊಸ್ತು ಅನಿಸ್ತು. ಸೊ ಅದಕ್ಕೋಸ್ಕರನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಕಂಕಣ ಎಲ್ಲ ಹಾಕಿ ಇಟ್ಟು ರೆಡಿ ಆಯಿತು. ಸೊ ಕಂಪ್ಲೀಟಾಗಿ ಅಲಂಕಾರ ಎಲ್ಲ ಆದಮೇಲೆ ದೇವರು ಈ ರೀತಿ ಕಾಣಿಸ್ತಾ ಇದೆ. ಆ್ಯಂಡ್ ನಾವು ನೈಟೆಲ್ಲ ನಿದ್ದೆನೇ ಮಾಡಿರಲಿಲ್ಲ ಆ್ಯಕ್ಚುಲಿ. ಒಂದು ಡ್ರಾಪು ಸಹ ಮಲಗಿರಲಿಲ್ಲ. ಇಷ್ಟೆಲ್ಲ ಅಲಂಕಾರ ಮಾಡೋಷ್ಟರಲ್ಲಿ ಎಷ್ಟು ಟೈಮ್ ಆಗಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷವೂ ಅಷ್ಟೇ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮಾಡೋದು. ಅದು ಆ ಥರನೇ ರೂಢಿ ಆಗಿಬಿಟ್ಟಿದೆ. ಬಿಕಾಸ್ ನಾವು ಏನೇ ಮಾಡಿದ್ರೂ ಅಷ್ಟೇನೆ ಅದಕ್ಕೊಂದು ಪ್ರಶಸ್ತವಾದ ಸಮಯ ಇರುತ್ತೆ. ಆ ಸಮಯದಲ್ಲೇ ಮಾಡಬೇಕು. ಎಷ್ಟೇ ಕಷ್ಟ ಆದರೂ ಸರಿನೇ ಆ ಸಮಯದಲ್ಲೇ ಮಾಡಿ. ಸೊ ಇಷ್ಟೆಲ್ಲ ಅಲಂಕಾರ ಮಾಡೋಷ್ಟರಲ್ಲಿ 4 ಗಂಟೆ ಆಗಿತ್ತು. ಸೊ ಅಮ್ಮ ಆಚೆ ಎಲ್ಲ ನೀಟಾಗಿ ಒರೆಸ್ಕೊಂಡು, ಮತ್ತು ಮುಂದೆ ಸ್ವಲ್ಪ ಪ್ಯಾಸೇಜ್ ಎಲ್ಲ ಇದೆ, ಅದೆಲ್ಲ ತೊಳ್ಕೊಂಡು ಹೊಸ್ಲಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಮುಂದೆ ತುಳಸಿ ಹತ್ರನೂ ರೆಡಿ ಮಾಡ್ತಾಯಿದ್ದಾರೆ. ಸೊ ನಾನು ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ಎಕ್ಸಾಕ್ಟ್ ಬ್ರಾಹ್ಮಿ ಮುಹೂರ್ತದಲ್ಲೇ ಇವಾಗ ದೀಪನ ಬೆಳಗ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಮೇನ್, ನಾನು ಸಾಕಷ್ಟು ವೀಡಿಯೋ
ವಿಡಿಯೋಗಳಲ್ಲಿ ಹೇಳಿದ್ದೀನಿ. ದೀಪನ ಬೆಳಗಬೇಕಾದ್ರೆ ಯಾವತ್ತೂ ಅಷ್ಟೇನೆ ಬೆಂಕಿ ಕಡ್ಡಿಯಲ್ಲಿ ಬೆಳಗಬಾರ್ದು. ಈ ರೀತಿ ಒಂದು ಅಗರಬತ್ತಿಯಲ್ಲಿ ಅಥವಾ ಒಣಗಿ ಉದುರೋಗಿರುತ್ತಂಥ ತುಳಸಿ ಒಂದು ಕಡ್ಡಿಯಲ್ಲಿ ದೀಪವನ್ನು ಬೆಳಗಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ನೀವು ಇಷ್ಟು ದಿನ ಫಾಲೋ ಮಾಡಿಲ್ಲ ಅಂದರೆ ಇನ್ಮೇಲೆ ಫಾಲೋ ಮಾಡಿ. ಈ ರೀತಿ ಒಂದು ಅಗರಬತ್ತಿಯಲ್ಲೇ ದೀಪನ ಬೆಳಗಿ. ಸೊ ಮೊದಲಿಗೆ ನಾನು ದೇವ್ರ ಮನೆಯಲ್ಲಿ ಇರುವಂಥ ದೀಪಗಳನ್ನೆಲ್ಲ ಬೆಳಗ್ತಾ ಇದ್ದೀನಿ. ಈ ಒಂದು ಕಾಮಾಕ್ಷಮ್ಮ ದೀಪನೂ ನಾನು ದೇವ್ರ ಮನೆಯಲ್ಲಿ ಇಟ್ಟಿದ್ದೀವಿ. ಇದು ಸುಮಾರು ಫಸ್ಟ್ ಟೈಮು ವರಮಹಾಲಕ್ಷ್ಮಿ ಮಾಡಿದಾಗಲೇ ತಂದಿದ್ದು ಅಂತ ಅನಿಸುತ್ತೆ. ದೊಡ್ಡ ದೊಡ್ಡ ದೀಪಗಳು ಮತ್ತು ಈ ಕಾಮಾಕ್ಷಮ್ಮ ದೀಪ ಮತ್ತು ಕಳಶಕ್ಕೆ ಒಂದು ಬಿಂದಿಗೆಗಳೆಲ್ಲನೂ ಅಲ್ಲೇ ತಂದಿದ್ದು. ನಂತರ ಪೂಜೆ ಎಲ್ಲ ಆದಮೇಲೆ ದೇವಿಗೆ ನಾವು ಕುಂಕುಮಾರ್ಚನೆಯನ್ನು ಮಾಡಬೇಕಾಗುತ್ತೆ. ದೇವಿಯ 108 ನಾಮಾವಳಿಗಳು ಅಂತ ಬರುತ್ತೆ. ಅಂದರೆ ಲಕ್ಷ್ಮೀ ದೇವಿಯ ಅಷ್ಟೋತ್ತರ ಅಂತ ಹೇಳಿದ್ರೆ ಈಸಿಯಾಗಿ ಇವಾಗ ಗೂಗಲಲ್ಲೆಲ್ಲ ಸಿಗುತ್ತೆ. ನಿಮಗೆ ಓದೋಕ್ಕಾಗಿಲ್ಲ ಅಂದರೆ ಅದ್ರದ್ದು ಒಂದಷ್ಟು ವೀಡಿಯೋಸ್ಗಳು ಯೂಟ್ಯೂಬಲ್ಲೂ ಸಿಗುತ್ತೆ. ಅದನ್ನು ಹಾಕಿ 108 ಬಾರಿ ನಾವು ಈ ಒಂದು ಉಂಗುರದ ಬೆರಳು ಮತ್ತು ಹೆಬ್ಬೆರಳ ಮಧ್ಯದಲ್ಲಿ ಕುಂಕುಮವನ್ನು ತೆಗೆದು ಆ ಒಂದು ಜಾಗದಲ್ಲಿ ಹಾಕಬೇಕಾಗುತ್ತೆ. ಅಂದರೆ ಕಳಶಕ್ಕೆ ಹಾಕ್ಬೋದು, ಇಲ್ಲಾಂದರೆ ಅದ್ರ ಮುಂದೆ ಒಂದು ಎಲೆ ಇಟ್ಟು ಅದ್ರ ಮೇಲೂ ಸಹ ನಾವು 108 ಬಾರಿ ಲಕ್ಷ್ಮೀ ದೇವಿಯ ನಾಮಾವಳಿಗಳನ್ನ ಹೇಳಿ ಅದ್ರ ಮೇಲೆ ನಾವು ಹಾಕಬೇಕಾಗುತ್ತೆ. ನಂತರ ನಾವು ಲಕ್ಷ್ಮೀ ದೇವಿಯ ಕಥೆಯನ್ನು ಓದಬೇಕು. ಈ ರೀತಿ ಮಾಡೋದ್ರಿಂದ ವರಮಹಾಲಕ್ಷ್ಮಿ ವ್ರತ ಬೆಳಗಿನ ವ್ರತ ಮುಗಿಯುತ್ತೆ. ನಂತರ ನಾವು ಮುತ್ತೈದೆಯರನ್ನು ಕರೆಸಿ ಅರಿಶಿನ ಕುಂಕುಮ ಕೊಟ್ಟು 9 ಜನ, 5 ಜನ, 11 ಜನ ಈ ರೀತಿ ಕರೆಸಿ ಅರಿಶಿನ ಕುಂಕುಮನ ಕೊಡಬೇಕು. ಹಾಗೆ ತಾಯಿಯ ಮುಂದೆ ಕೂತು ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಓದೋದು ತುಂಬಾ ಒಂದು ಪ್ರಾಶಸ್ತ್ಯವನ್ನು ಹೊಂದಿದೆ. ಮಿಸ್ ಮಾಡದೆ ಕುಂಕುಮಾರ್ಚನೆ ಹಾಗೆ ಈ ಒಂದು ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಓದಿ ನಂತರ ಸಂಜೆ ಎಲ್ಲ ಮುತ್ತೈದೆಯರಿಗೂ ಅರಿಶಿನ ಕುಂಕುಮನ ಕೊಟ್ಟು ತಾಯಿಗೆ ಪೂಜೆಯನ್ನು ಮಾಡಿ ಇವಾಗ ತಾಯಿಯನ್ನು ಬೀಳ್ಕೊಡುವಂಥ ಒಂದು ಸಮಯ. ಹಾಗೆ ತಾಯಿಗೆ ಕೆಂಪಾರತಿಯನ್ನು ಮಾಡಬೇಕಾಗುತ್ತೆ 3 ಜನ. ಹಾಗೆ ಅಟ್ಲೀಸ್ಟ್ ಒಂದು ಇಬ್ಬರಾದರೂ ನಿಂತ್ಕೊಂಡು ತಾಯಿಗೆ ಕೆಂಪಾರತಿಯನ್ನು ಮಾಡಿ ಮೊದಲಿಗೆ ತಾಯಿಗೆ ಪೂಜೆಯನ್ನು ಮಾಡಿ ಹತ್ರ ಬೇಡ್ಕೋಬೇಕು ದೇವಿ ಹತ್ರ. ತಾಯಿ ನಿನ್ನ ಕೂರಿಸಿ ಇಷ್ಟು ನನ್ನ ಕೈಯಲ್ಲಾದಷ್ಟು ನಾನು ಮಾಡಿದ್ದೀನಿ, ಇದ್ರ ಈ ಒಂದು ವ್ರತದ ಕಂಪ್ಲೀಟ್ ಫಲವನ್ನು ನೀನು ನನಗೆ ಕೊಡು ಅಂತ ಕೇಳ್ಕೊತ ತಾಯಿಯಲ್ಲಿ ಬೇಡಿ ತಾಯಿಗೆ ಕೆಂಪಾರತಿಯನ್ನು ಮಾಡಿ ನಂತರ ನಾವೇನು ಕಳಶ ಇಟ್ಟಿದ್ವಿ ಹಾಗೆ ಒಂದಷ್ಟು ತಟ್ಟೆಗಳನ್ನೆಲ್ಲ ಮುಂದೆ ಇಟ್ಟಿದ್ವಲ್ಲ, ಹಾಗೆ ಮಡ್ಲಕ್ಕಿ ತಟ್ಟೆ, ಸೊ ಇದೆಲ್ಲದನ್ನು ಕದಲಿಸಿ ಈ ಒಂದು ವ್ರತವನ್ನು ಸಂಪೂರ್ಣ ಮಾಡೋದು. ಆ್ಯಂಡ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ ದೇವಿ ನಿಮಗೆ ಎಲ್ಲರಿಗೂ ಒಳ್ಳೆ ರೀತಿಯಾಗಿ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್